This call is now being recorded. So, hi students. Today we are discussing about session 3 of Unit 3 Trigonometry. Okay. So, we just recap the things we have discussed in the previous session. So, in the previous session, we discussed about signs of trigonometric ratios in different quadrant. Andre, now total angle anna 360 degree on circle anna 4 ಭಾಗವಾಗಿ ಡಿವೈಡ್ ಮಾಡಿದ್ವಿ. ಅದರಲ್ಲಿ ಒಂದೊಂದು ಭಾಗವನ್ನ ಒಂದೊಂದು ಕ್ವಾಡ್ರೆಂಟ್ ಅಂತ ತಗೊಂಡ್ರೆ 0 ಇಂದ 90 ಡಿಗ್ರಿಗೆ ಫಸ್ಟ್ ಕ್ವಾಡ್ರೆಂಟ್, 90 ಡಿಗ್ರಿಯಿಂದ 180 ಡಿಗ್ರಿಗೆ ಸೆಕೆಂಡ್ ಕ್ವಾಡ್ರೆಂಟ್, 180 ಇಂದ 270 ಗೆ ಥರ್ಡ್ ಕ್ವಾಡ್ರೆಂಟ್, ಮತ್ತೆ 270 ಇಂದ 360 ಗೆ ಫೋರ್ತ್ ಕ್ವಾಡ್ರೆಂಟ್ ಅಂತ ಹೇಳಿ ತಗೊಂಡಿದ್ವಿ. ದೆನ್ ನಾವೊಂದು ಪ್ರತಿಯೊಂದು ಟ್ರಿಗ್ನೋಮೆಟ್ರಿಕ್ ಇದರಲ್ಲಿ ಕ್ವಾಡ್ರೆಂಟ್ ಅಲ್ಲಿ ಯಾವ ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಸೈನ್ ಗಳು ಏನೇನಾಗಿರುತ್ತೆ ಅಂತ ನೋಡಿದ್ವಿ. ಓಕೆ, ದೆನ್ we have discussed about fundamentals of trigonometric ratios. Trigonometric ratios ಯಾವ್ಯಾವ್ದಿದೆ, ಆಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ಫಂಡಮೆಂಟಲ್ ಫಾರ್ಮುಲಾಸ್ ಯಾವ್ದಿದೆ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದೀವಿ. ದೆನ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ದೆನ್ ASTC ರೂಲ್ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಥೀಟಾ ಪಾಸಿಟಿವ್, ಸೈನ್ ಥೀಟಾ ಪಾಸಿಟಿವ್ ಇನ್ ದ ಸೆನ್ಸ್ ಕೊಸಿಕೆಂಟ್ ಥೀಟಾ ಕೂಡ ಪಾಸಿಟಿವ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾಂಜೆಂಟ್ ಥೀಟಾ ಪಾಸಿಟಿವ್, that means cot theta is also positive. Then fourth quadrant alli cos theta positive, that means secant theta is also positive. Adru bagge tilkondidvi. Then we have discussed about multiple choice questions also. And in this session we are going to discuss about concept of allied angles. What is allied angles anta heli ನಾವು discuss ಮಾಡ್ತೀವಿ. Then trigonometric ratios of allied angles. ಆ ಒಂದು allied angles ಗೆ trigonometric ratios ಏನೇನು ಇರುತ್ತೆ, ಯಾವ ತರ ಬರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. And we will discuss about some multiple choice questions. Okay, so what is allied angles? ನಿಮ್ಗೆ ಹೇಳಿದೀವಿ allied ಅಂದ್ರೆ ಏನು, ಅಕ್ಕಪಕ್ಕದ್ದು. ಓಕೆ, ಸೊ ಅಕ್ಕಪಕ್ಕದ ಆಂಗಲ್ಸ್ ಈಗ 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಇವನ್ನ ನಾವು ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂತ ತಗೊಂಡಿದೀವಿ. ಅದಾದ್ಮೇಲೆ ಬರ್ತಕ್ಕಂಥದ್ದು 90, 180, 270, 360 ಅವನ್ನ ನಾವು ಸ್ಟ್ಯಾಂಡರ್ಡ್ ಅಂತಾನೆ ತಗೊಂಡ್ವಿ. 90 ಆದ್ಮೇಲೆ we will take 120, 135, 150 ಇವನ್ನ ನಾವೇನಿದೆಯಲ್ಲ ಇವನ್ನ ನಾವು ಅಲೈಡ್ ಆಂಗಲ್ಸ್ ಅಂತ ಹೇಳಿ ಬರ್ಕೊಳ್ತಾ ಹೋಗ್ತೀವಿ. ಓಕೆನಾ, ಸೊ ಆ ಒಂದು ಅಲೈಡ್ ಆಂಗಲ್ಸ್ ನ ಸ್ಟಾರ್ಟ್ ಮಾಡ್ಲಿಕ್ಕಿಂತ ಮುಂಚೆ ವಿ ವಿಲ್ ಡಿಸ್ಕಸ್ ಅಬೌಟ್ ಆಂಗಲ್ಸ್ ಯಾವ್ಯಾವ ಕ್ವಾಡ್ರೆಂಟ್ ಅಲ್ಲಿ ಎಷ್ಟೆಷ್ಟು ಇರುತ್ತೆ ಅಂತ ಹೇಳಿ ಬರ್ಕೊಳ್ತಾ ಹೋಗ್ತೀವಿ. ಆಯ್ತಾ, ಸೊ ದಿಸ್ ಇಸ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಇದು ನಿಮ್ಗೆ ಗೊತ್ತಿದೆ. ಸೊ ದಿಸ್ ಇಸ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಇಸ್ ಪಾಸಿಟಿವ್ ವೈ ಆಕ್ಸಿಸ್, ದೆನ್ ದಿಸ್ ಇಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್, ದೆನ್ this is negative y axis. Okay, idu negative x axis and idu negative y axis. Then you know that this angle, this is called as first quadrant, 0 in the 90 degree first quadrant, then 90 in the 180 degree second quadrant, then 180 in the 270 degree third quadrant and 270 in the 360 fourth quadrant anta barkondvi alva. So ಇಲ್ಲಿ ನೋಡಿದ್ರಾ ಈ angle 0 ಇದೆ, ಇದು 90 degree, then ಇದು 180 degree, ಇದು 270 degree, 0, 90, 180, 270, right? Then ಇಲ್ಲಿ ಇದು ಮತ್ತೆ 270 ಆದ್ಮೇಲೆ ಮತ್ತೆ ಇಲ್ಲಿ ಒಂದು ರೌಂಡ್ ಪೂರ್ತಿ ಬಂದಾಗ ಎಷ್ಟು ಆಂಗಲ್ ಬರುತ್ತೆ, 360 ಡಿಗ್ರಿ ಬರುತ್ತೆ. ಆದ್ರೆ ನಾವು ರೇಡಿಯನ್ಸ್ ಅಲ್ಲಿ ಬರೆದ್ರೆ 0 ಇಟ್ ಸೆಲ್ಫ್ ಇಸ್ 0, 90 ಡಿಗ್ರಿಗೆ ನಾವು π/2 ಅಂತ ಬರ್ಕೊಳ್ತೀವಿ, 180 ಡಿಗ್ರಿಗೆ π ಅಂತ ಬರ್ಕೊಳ್ತೀವಿ, 270 ಡಿಗ್ರಿಗೆ 3π/2 ಬರ್ಕೊಳ್ತೀವಿ, ದೆನ್ 360 ಡಿಗ್ರಿಗೆ 2π ಅಂತ ಹೇಳಿ ಬರ್ಕೊಳ್ತೀವಿ. ಓಕೆ, ಸೊ ಇಫ್ ಯು ಟೇಕ್ ದಿಸ್ ಇಸ್ ದ ಆಂಗಲ್ ಥೀಟಾ, this remaining angle is 90 degree minus theta ಅಲ್ವಾ. ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಏನಿದೆಯಲ್ಲ ಈ 0 ಇಂದ 90 ಡಿಗ್ರಿ ಒಳಗಡೆ ಬರೋದು ಏನಿದೆ ಆಂಗಲ್, ಅದು 90 ಡಿಗ್ರಿ ಮೈನಸ್ ಥೀಟಾ ಅಂತ ತಗೊಳ್ತೀವಿ. ಅಂದ್ರೆ 90 ಇಂದ ಒಳಗಡೆ ಇರ್ತಕ್ಕಂಥದ್ದು 90 ಮೈನಸ್ ಥೀಟಾ. ಓಕೆ, ಈ ಒಂದು ಕ್ವಾಡ್ರೆಂಟ್ ಅಲ್ಲಿ ಬರೋದೆಲ್ಲ 90 ಡಿಗ್ರಿ ಮೈನಸ್ ಥೀಟಾ ಆಗಿರುತ್ತೆ. ದೆನ್ ಈ ಕ್ವಾಡ್ರೆಂಟ್ ಅಲ್ಲಿ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬರೋದು 90 ಪ್ಲಸ್ ಥೀಟಾ ಬರ್ಕೋಬಹುದು ಅಥವಾ 180 ಡಿಗ್ರಿ ಮೈನಸ್ ಥೀಟಾ ಬರ್ಕೋಬಹುದು. ಎರಡು ಸೇಮ್, 180 ಗಿಂತ ಕಡಿಮೆ ಅಥವಾ 90 ಗಿಂತ ಜಾಸ್ತಿ. ಸೊ 90 ಪ್ಲಸ್ ಥೀಟಾ ಆರ್ 180 ಡಿಗ್ರಿ ಮೈನಸ್ ಥೀಟಾ. ದೆನ್ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ 180 ಡಿಗ್ರಿ ಪ್ಲಸ್ ಥೀಟಾ, 270 ಡಿಗ್ರಿ ಮೈನಸ್ ಥೀಟಾ, ಎರಡೂ ಥರ್ಡ್ ಕ್ವಾಡ್ರೆಂಟ್ ಅಲ್ಲೇ ಬರುತ್ತೆ. ನೀವು 180 ಪ್ಲಸ್ 30 ಅಂತ ಬರ್ಕೊಂಡ್ರು ಒಂದೇ, 270 ಮೈನಸ್ 60 ಅಂತ ಬರ್ಕೊಂಡ್ರು ಒಂದೇ. ಸಪೋಸ್ ಇಫ್ ಯು ಟೇಕ್ ಆಂಗಲ್ ಆಫ್ 210 ಡಿಗ್ರಿ 210 ಡಿಗ್ರಿ ಬಂದಾಗ 210 ಡಿಗ್ರಿನ ನೀವು 180 ಡಿಗ್ರಿ ಪ್ಲಸ್ 30 ಡಿಗ್ರಿ ಅಂತ ಬರೀಬಹುದು, ಅಥವಾ ಯು ಕ್ಯಾನ್ ರೈಟ್ ಇಟ್ ಆಸ್ 270 ಡಿಗ್ರಿ ಮೈನಸ್ 60 ಡಿಗ್ರಿ ಅಂತಾನೂ ಬರೀಬಹುದು. ಒಟ್ನಲ್ಲಿ 210 180ರಿಂದ ಜಾಸ್ತಿ 270ಕ್ಕಿಂತ ಕಡಿಮೆ ಇದ್ರೆ ಅದು ಆಂಗಲ್ ಥರ್ಡ್ ಕ್ವಾಡ್ರೆಂಟ್ ಅಲ್ಲೇ ಬರುತ್ತೆ. ಓಕೆ, ಸೊ ದೇರ್ ಫೋರ್ 180 ಡಿಗ್ರಿ 270 ಡಿಗ್ರಿ ಮಧ್ಯೆ ಬಂದ್ರೆ
ಅದು 180 ಡಿಗ್ರಿ ಪ್ಲಸ್ ಥೀಟಾ ಇರಬಹುದು ಅಥವಾ 270 ಡಿಗ್ರಿ ಮೈನಸ್ ಥೀಟಾ ಕೂಡ ಇರಬಹುದು. ದೆನ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ 270 ಗಿಂತ ಜಾಸ್ತಿ 360 ಗಿಂತ ಕಡಿಮೆ. ಸೊ 270 ಡಿಗ್ರಿ ಪ್ಲಸ್ ಥೀಟಾ ಆರ್ 360 ಡಿಗ್ರಿ ಮೈನಸ್ ಥೀಟಾ ಅಂತಾನು ಬರೀಬಹುದು. 270 ಗಿಂತ ಜಾಸ್ತಿ 360 ಗಿಂತ ಕಡಿಮೆ. ಇವನ್ ಅದಾದ್ಮೇಲೆ 360 ಗಿಂತ ಇನ್ನು ಮೇಲ್ಗಡೆ ಇದ್ರೆ 390 ಕೊಟ್ರೆ ಆಗ ಅದು 360 ಡಿಗ್ರಿ ಪ್ಲಸ್ ಥೀಟಾ ಆಗತ್ತೆ. ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ 90 ಡಿಗ್ರಿ ಮೈನಸ್ ಥೀಟಾನು ಇರುತ್ತೆ ಅಥವಾ 360 ಡಿಗ್ರಿ ಪ್ಲಸ್ ಥೀಟಾ ಕೂಡ ಬರುತ್ತೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ. ಅದೇ ರೀತಿ ನಾವು ಏನೇ ನೆಗೆಟಿವ್ ಆಂಗಲ್ಸ್ ತಗೊಂಡ್ರು ಕೂಡ ಇಫ್ ಟೇಕ್ ಇನ್ನ 360 ಗಿಂತ ಯಾವುದೇ ಜಾಸ್ತಿ ಬರ್ಲಿ, 360 ಡಿಗ್ರಿಗಿಂತ ಎಷ್ಟೇ ಬರ್ಲಿ, 360 270 ಎಷ್ಟಾರ ಬರ್ಲಿ, ಅದನ್ನ ವಿ ವಿಲ್ ರೈಟ್ ಇನ್ ಟರ್ಮ್ಸ್ ಆಫ್ n ಇಂಟು 360 ಡಿಗ್ರಿ ಪ್ಲಸ್ ಥೀಟಾ ಅಂತ ಬರಿತೀವಿ. ಅದೇ ಕಡಿಮೆ ಬಂದ್ರು ಕೂಡ ಅದನ್ನ n ಇಂಟು 360 ಡಿಗ್ರಿ ಮೈನಸ್ ಥೀಟಾ ಅಂತ ಬರಿತೀವಿ. ಮ್ಯಾಕ್ಸಿಮಮ್ ವಿ ವಿಲ್ ಯೂಸ್ ದಿಸ್ ಒನ್ n ಇಂಟು 360 ಡಿಗ್ರಿ ಪ್ಲಸ್ ಥೀಟಾ. ಓಕೆ, ಅದೊಂದನ್ನೇ ನಾವು ಯೂಸ್ ಮಾಡೋದು. n ಇಂಟು 360 ಡಿಗ್ರಿ ಪ್ಲಸ್ ಥೀಟಾವನ್ನ ಯೂಸ್ ಮಾಡಿ ನಾವು ಬರ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ n ಇಂಟು 360 ಡಿಗ್ರಿ ಪ್ಲಸ್ ಥೀಟಾದಲ್ಲಿ ಏನಾಗುತ್ತೆ, ಈಗ ಸಪೋಸ್ ನಾವು ಅವರು 540 ಕೊಟ್ಟಿದ್ರು ಅನ್ಕೊಳ್ಳಿ. 540 ಕೊಟ್ಟಿದ್ರೆ ಅವಾಗ ನಾವು 360 ಇಂಟು 2 ಪ್ಲಸ್ ಎಷ್ಟಾಗುತ್ತೆ 180 ಆಗತ್ತೆ. ಅದನ್ನ ಬರ್ಕೋಬೇಕಾಗತ್ತೆ. 360 ಇಂಟು 1 ಪ್ಲಸ್ 180 ಅವಾಗ ಏನಾಗುತ್ತೆ, ಅದು 540 ಬರ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇನ್ ದಟ್ ವೇ ವಿ ಹ್ಯಾವ್ ಟು ಟೇಕ್ ಇಟ್ ದ ಥಿಂಗ್ಸ್. ಆಯ್ತಲ್ಲ? ನೆಕ್ಸ್ಟ್ ಅದಾದ್ಮೇಲೆ ಇಫ್ ಯು ಟೇಕ್ ನೆಗೆಟಿವ್ ಆಂಗಲ್ಸ್, ಈ ಕಡೆ ಮೈನಸ್ ಥೀಟಾವನ್ನ ನಾವು ತಗೊಂಡ್ರೆ, ನೆಗೆಟಿವ್ ಆಂಗಲ್ಸ್ ಅನ್ನ ತಗೊಂಡ್ರೆ ಇಟ್ ವಿಲ್ ಬಿಕಮ್ ಮೈನಸ್ ಥೀಟಾ. ಇದನ್ನ ನಾವು ಮೈನಸ್ ಥೀಟಾ, ಯಾಕಂದ್ರೆ ನಾವು ಹೇಳಿದೀವಿ ಆಂಗಲ್ ನ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ನಾವು ಮೆಜರ್ ಮಾಡ್ತಾ ಇದ್ರೆ ಇಟ್ ವಿಲ್ ಬಿ ಪ್ಲಸ್ ಥೀಟಾ. ದೆನ್ ಅದನ್ನ ನಾವು ನೆಗೆಟಿವ್ ಆಂಗಲ್ಸ್ ಅಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ನಾವು ಮೆಜರ್ ಮಾಡಿದ್ರೆ ಅದು ನೆಗೆಟಿವ್ ಥೀಟಾ ಆಗತ್ತೆ, ಮೈನಸ್ ಥೀಟಾ ಆಗತ್ತೆ. ಓಕೆ, ಸೊ ದಟ್ ಈಸ್ ಆಲ್ ಅಬೌಟ್ ಆಂಗಲ್ಸ್. ಆಂಗಲ್ಸ್ ಯಾವ ಒಂದು ಇದರಲ್ಲಿ ಎಲ್ಲೆಲ್ಲಿ ಇರುತ್ತೆ ಅಂತ ಹೇಳಿ. ಸೊ 1 minute. Fine. Okay, sorry for the interruption. So we have discussed that 4 quadrants ಇದೆ. Then 0 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ ಆಯ್ತು. Then 360 ಡಿಗ್ರಿ ಕೂಡ ಬರ್ಕೊಳ್ತೀವಿ. ಫಸ್ಟ್ ಕ್ವಾಡ್ರೆಂಟ್ ಅಂದ್ರೆ 90 ಮೈನಸ್ ಥೀಟಾ, ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ರೆ 90 ಪ್ಲಸ್ ಥೀಟಾ, 180 ಮೈನಸ್ ಥೀಟಾ, ಥರ್ಡ್ ಕ್ವಾಡ್ರೆಂಟ್ ಅಂದ್ರೆ 180 ಪ್ಲಸ್ ಥೀಟಾ, 270 ಮೈನಸ್ ಥೀಟಾ, ಫೋರ್ತ್ ಕ್ವಾಡ್ರೆಂಟ್ ಅಂದ್ರೆ 270 ಪ್ಲಸ್ ಥೀಟಾ ಅಂಡ್ 360 ಮೈನಸ್ ಥೀಟಾ. ಇವಿಷ್ಟು ಬರುತ್ತೆ. ಓಕೆ, ದೆನ್ ಅದಾದ್ಮೇಲೆ ಅದಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ನಾವು 360 ಪ್ಲಸ್ ಥೀಟಾ ಅಂತ ತಗೊಳ್ತೀವಿ. ಇನ್ನೂ ಜಾಸ್ತಿ ಬಂತು ಅಂದ್ರೆ ಅದನ್ನ n ಇಂಟು 360 ಡಿಗ್ರಿ ಪ್ಲಸ್ ಥೀಟಾ ಅಂತ ಹೇಳಿ ಬರ್ಕೊಳ್ತೀವಿ. ಅದೇ ನಾವು ನೆಗೆಟಿವ್ ಆಂಗಲ್ಸ್ ಕೆಲವೊಂದ್ ಸರಿ ಸೈನ್ ಆಫ್ ಮೈನಸ್ ಥೀಟಾ, ಕಾಸ್ ಆಫ್ ಮೈನಸ್ ಥೀಟಾ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಆಗ ಅದನ್ನ ನೆಗೆಟಿವ್ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ತಗೊಂಡ್ರೆ ಆಂಗಲ್ ಪ್ಲಸ್ ಇರುತ್ತೆ, ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಆಂಗಲ್ ತಗೊಂಡ್ರೆ ಮೈನಸ್ ಇರುತ್ತೆ. ಸೊ ದಟ್ ಇಸ್ ಮೈನಸ್ ಥೀಟಾ ಅಂತ ಹೇಳಿ ಬರ್ಕೊಳ್ತೀವಿ. ಸೊ ಈಗ ನಿಮ್ಗೆ ಗೊತ್ತಾಯ್ತು ಯಾವ ಕ್ವಾಡ್ರೆಂಟ್ ಅಲ್ಲಿ ಯಾವ ಆಂಗಲ್ಸ್ ಬರುತ್ತೆ ಅಂತ. 90 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ, 90 ಪ್ಲಸ್ ಥೀಟಾ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ, 270 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ, 270 ಪ್ಲಸ್ ಥೀಟಾ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ, ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ, 360 ಪ್ಲಸ್ ಥೀಟಾ ಎಲ್ಲಿ ಬರುತ್ತೆ. ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇವು ಗೊತ್ತಿತ್ತು ಅಂದ್ರೆ ಮುಂದೆ ವರ್ಕ್ಗಳು ಏನಾಗ್ತಾ ಹೋಗುತ್ತೆ, ಈಸಿ ಆಗ್ತಾ ಹೋಗ್ತಾ ಇರುತ್ತೆ. ರೈಟ್? ಸೊ ವಿ ಹ್ಯಾವ್ ಟೇಕನ್ ಹಿಯರ್ ನಾವು ಅಲೈಡ್ ಆಂಗಲ್ಸ್. ಅಲೈಡ್ ಆಂಗಲ್ಸ್ ಅಂದ್ರೆ ಏನು ಅಂತ ಹೇಳಿ ನಾವೀಗ ಡಿಸ್ಕಸ್ ಮಾಡೋಣ. ಓಕೆ, ಸೊ ವಾಟ್ ಈಸ್ ಅಲೈಡ್ ಆಂಗಲ್ಸ್? ಇಫ್ ಥೀಟಾ is any angle, then n pi by 2 plus or minus theta, where n is any integer, are called as allied angles. Okay, if theta is any angle, then n pi by 2 plus or minus theta, n pi by 2 plus or minus theta ತಗೊಳ್ತೀವಿ. ಇಲ್ಲಿ n ಅಂತಕ್ಕಂಥದ್ದು ಯಾವುದೇ ಒಂದು ಇಂಟೀಜರ್ಸ್. ಇಂಟೀಜರ್ ಅಂದ್ರೆ ಗೊತ್ತಲ್ಲ, ಪೂರ್ಣಾಂಕ. 0, 1, 2, 3, 4 ಆತರ ಒಂದು ನಂಬರ್ಸ್ ಅನ್ನ ನಾವು ತಗೊಂತಾ ಹೋಗ್ತೀವಿ. ಓಕೆ, ಸೊ ಆ ಒಂದು n ಜಾಗದಲ್ಲಿ 0 ಹಾಕಿದ್ರೆ ಇದು ಪ್ಲಸ್ ಥೀಟಾ ಅಷ್ಟೇ ಬರುತ್ತೆ. 1 ಹಾಕಿದ್ರೆ ಪೈ ಬೈ 2 ಪ್ಲಸ್ ಆರ್ ಮೈನಸ್ ಥೀಟಾ, 2 ಹಾಕಿದ್ರೆ 2 ಕ್ಯಾನ್ಸಲ್ ಆಗಿ ಪೈ ಪ್ಲಸ್ ಆರ್ ಮೈನಸ್ ಥೀಟಾ, 3 ಹಾಕಿದ್ರೆ 3 ಪೈ ಬೈ 2 ಪ್ಲಸ್ ಆರ್ ಮೈನಸ್ ಥೀಟಾ, 4 ಹಾಕಿದ್ರೆ 2 1s 2 2s ಕ್ಯಾನ್ಸಲ್ ಆಗುತ್ತೆ. ಸೊ 2 ಪೈ ಪ್ಲಸ್ ಆರ್ ಮೈನಸ್ ಥೀಟಾ. ಇನ್ ದ ಸೆನ್ಸ್ that is theta minus theta, then 90 plus theta, 90 minus theta, 180 plus theta, 180 minus theta, 270 plus theta, 270 minus theta, 360 plus theta, 360 minus theta. All these angles are called as what?
ಅಲೈಡ್ ಆಂಗಲ್ಸ್ ಟು ದ ಆಂಗಲ್ ಥೀಟಾ. ಅಂದ್ರೆ ಇದು ಥೀಟಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಆಂಗಲ್ಸ್ ಅಂತ, ಅಕ್ಕಪಕ್ಕದಲ್ಲಿರೋದು. ಓಕೆ, ಅಲೈಡ್ ಅಂದ್ರೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಆಂಗಲ್ಸ್ ಅಂತ ಹೇಳಿ. ಓಕೆ, ದಿಸ್ ಇಸ್ ದ ಜನರಲ್ ಫಾರ್ಮ್, ದಟ್ ಈಸ್ n π/2 ಪ್ಲಸ್ ಆರ್ ಮೈನಸ್ ಥೀಟಾ. ಇದನ್ನ ನಾವು ಜನರಲ್ ಫಾರ್ಮ್ ಆಫ್ ಅಲೈಡ್ ಆಂಗಲ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ವಿ ವಿಲ್ ಟೇಕ್ ದಿಸ್ ಒನ್ ಆಸ್ ಜನರಲ್ ಫಾರ್ಮ್ ಆಫ್ ಅಲೈಡ್ ಆಂಗಲ್ಸ್, n π/2 ಪ್ಲಸ್ ಆರ್ ಮೈನಸ್ ಥೀಟಾ. ನಾವಿಲ್ಲಿ n 0 ಹಾಕಿದ್ರೆ ಅವಾಗ ಪ್ಲಸ್ ಥೀಟಾ ಬರುತ್ತೆ, ಮೈನಸ್ ಥೀಟಾ ಬರುತ್ತೆ. ನಾವ್ n = 1 ಹಾಕಿದ್ರೆ π/2 ಅಂದ್ರೆ ಎಷ್ಟು ಡಿಗ್ರಿ? 90 ಡಿಗ್ರಿ. ಸೊ 90 ಡಿಗ್ರಿ ಪ್ಲಸ್ ಆರ್ ಮೈನಸ್ ಥೀಟಾ ಬರುತ್ತೆ. n = 2 ಹಾಕಿದ್ರೆ 2 ಕ್ಯಾನ್ಸಲ್ ಆಗುತ್ತೆ, ಪೈ ಉಳಿಯುತ್ತೆ. ಪೈ ಅಂದ್ರೆ ಎಷ್ಟು? 180 ಡಿಗ್ರಿ. ಸೊ 180 ಡಿಗ್ರಿ ಪ್ಲಸ್ ಆರ್ ಮೈನಸ್ ಥೀಟಾ. ದೆನ್ ನೀವು n = 3 ಹಾಕಿದ್ರೆ 3 π/2 ಅಂದ್ರೆ 270 ಡಿಗ್ರಿ. ಸೊ 270 ಡಿಗ್ರಿ ಪ್ಲಸ್ ಆರ್ ಮೈನಸ್ ಥೀಟಾ. ದೆನ್ 4 ತಗೊಂಡ್ರೆ n = 4 ಹಾಕಿದ್ರೆ 2 1s 2 2s ಕ್ಯಾನ್ಸಲ್ ಆಗುತ್ತೆ. ಸೊ 2π ಅಂದ್ರೆ ಇಟ್ ಇಸ್ 360 ಡಿಗ್ರಿ ಪ್ಲಸ್ ಆರ್ ಮೈನಸ್ ಥೀಟಾ. All these angles are called as allied angles of theta. Okay, so ನಾವೀಗ ಈ ಒಂದು ಅಲೈಡ್ ಆಂಗಲ್ಸ್ ಗಳಿಗೆ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಗಳನ್ನ ಬರಿತಾ ಹೋಗ್ತೀವಿ. ಓಕೆ, ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಅಲೈಡ್ ಆಂಗಲ್ಸ್ ವಿ ಆರ್ ನಾಟ್ ಪ್ರೂವ್ ಮಾಡ್ತಾ ಇಲ್ಲ, ಜಸ್ಟ್ ಬರ್ಕೊಳ್ತಾ ಹೋಗ್ತಾ ಇದೀವಿ. ಓಕೆ, ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಅಲೈಡ್ ಆಂಗಲ್ಸ್ ವೆನ್ ದ ಸಮ್ ಆರ್ ಡಿಫರೆನ್ಸ್ ಆಫ್ ಟೂ ಆಂಗಲ್ಸ್ ಈಸ್ ಐದರ್ 0 or multiple of 90 degree. That is, for example, 30 degree, 60 degree or allied angles because their sum is 90 degree. ಅಂದ್ರೆ ಇಲ್ಲೊಂದು ಯಾವುದನ್ನ ನಾವು ಅಲೈಡ್ ಆಂಗಲ್ಸ್ ಅಂತ ಬರ್ಕೊಳ್ತೀವಿ ಅಂತ ಹೇಳ್ತಿದೀವಿ. ಈಗ ನಾವು 40 ಡಿಗ್ರಿಯನ್ನ ನಾವು ಅಲೈಡ್ ಆಂಗಲ್ಸ್ ಅಂತ ತಗೊಳ್ಳಲ್ಲ, 20 ಡಿಗ್ರಿಯನ್ನ ನಾವು ಅಲೈಡ್ ಆಂಗಲ್ ಅಂತ ತಗೊಳ್ಳಲ್ಲ. ಓಕೆ, ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಅಲೈಡ್ ಆಂಗಲ್ಸ್ ನಾವು ಯಾವ್ದು ಕಂಡಿಡ್ತೀವಿ ಅಂದ್ರೆ when the sum or difference of two angle is either 0 or multiple of 90. ಅಂದ್ರೆ ಆ ಒಂದು ಎರಡು ನಂಬರ್ ಗಳನ್ನ ಆಡ್ ಮಾಡಿದಾಗ, ಎರಡು ಕೋನಗಳನ್ನ ಆಡ್ ಮಾಡಿದಾಗ ಅವುಗಳ ಸಮ್ಮು 90 ಬರಬಹುದು ಅಥವಾ 0 ಆಗಬಹುದು. ಆ ತರ ಇರಬೇಕು. 90 ಮಲ್ಟಿಪಲ್ಸ್ ಆಫ್ 90 ನಲ್ಲಿ ಇದ್ದಾಗ ನಾವು ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಅಲೈಡ್ ಆಂಗಲ್ಸ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು 30 ಡಿಗ್ರಿ, ಒಂದು 60 ಡಿಗ್ರಿ, ಇವೆರಡನ್ನ ನಾವು ಅಲೈಡ್ ಆಂಗಲ್ಸ್ ಅಂತ ತಗೊಂಡ್ರೆ 60 + 30 ಎಷ್ಟಾಯ್ತು? 90 ಡಿಗ್ರಿ ಆಯ್ತು. ಒಟ್ನಲ್ಲಿ ಆ ಎರಡು ಆಂಗಲ್ ಗಳನ್ನ ಆಡ್ ಮಾಡಿದ್ರೆ 90 ಬರಬೇಕು, ಕಳೆದ್ರೆ 0 ಬರಬೇಕು. ಆ ತರ ಇರಬೇಕು. ಆಯ್ತಾ? ಅದೇ ರೀತಿ 180 ಬರ್ಬೋದು, ಅವೆರಡನ್ನ ಆಡ್ ಮಾಡಿದ್ರೆ 180 ಬರ್ಬೋದು, ಕಳೆದ್ರೆ 90 ಬರ್ಬೋದು. ಆ ತರ ಒಟ್ನಲ್ಲಿ ಅವನ್ನ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಐದರ್ ದೇ ಮಸ್ಟ್ ಬಿ ನಿಯರ್ ಟು 180 or 90. ಆ ತರ ಇದ್ರೆ ಅವನ್ನ ನಾವು ಅಲೈಡ್ ಆಂಗಲ್ಸ್ ಅಂತ ಬರ್ಕೊಳ್ತೀವಿ. ಓಕೆ, ಸೊ ದ ಆಂಗಲ್ಸ್ ಮೈನಸ್ ಥೀಟಾ, 90 ಡಿಗ್ರಿ ಪ್ಲಸ್ ಆರ್ ಮೈನಸ್ ಥೀಟಾ, 180 ಡಿಗ್ರಿ ಪ್ಲಸ್ ಆರ್ ಮೈನಸ್ ಥೀಟಾ, 360 ಡಿಗ್ರಿ ಪ್ಲಸ್ ಆರ್ ಮೈನಸ್ ಥೀಟಾ, ಇವನ್ 270 ಡಿಗ್ರಿ ಪ್ಲಸ್ ಆರ್ ಮೈನಸ್ ಥೀಟಾ ಆರ್ ಕಾಲ್ಡ್ ಆಸ್ ಆಂಗಲ್ಸ್ ಅಲೈಡ್ ಟು ದ ಆಂಗಲ್ ಥೀಟಾ. ಅಂದ್ರೆ ಥೀಟಾಗೆ ಅಕ್ಕಪಕ್ಕದ ಆಂಗಲ್ಸ್ ಗಳು ಅಂತ ಹೇಳಿ ನಾವು ಅದನ್ನ ಹೇಳ್ತೀವಿ. ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಅಲೈಡ್ ಆಂಗಲ್ಸ್ ವಿ ಕ್ಯಾನ್ ಫೈಂಡ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಆಂಗಲ್ಸ್ ಆಫ್ ಎನಿ ಮ್ಯಾಗ್ನಿಟ್ಯೂಡ್. ನಾವು ಒಂದು ಸರಿ ಅಲೈಡ್ ಆಂಗಲ್ಸ್ ಕಾನ್ಸೆಪ್ಟ್ ಅನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ಅದನ್ನ ಯೂಸ್ ಮಾಡಿ ನಾವು ಬೇರೆ ಯಾವುದೇ ಆಂಗಲ್ ಗಳನ್ನ ಕೊಟ್ಟಿದ್ರು ಕೂಡ ನಾವು ಅದಕ್ಕೆ ಅಲೈಡ್ ಆಂಗಲ್ಸ್ ಗಳನ್ನ ಫೈಂಡ್ ಔಟ್ ಮಾಡಬಹುದು, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಗಳದ್ದು. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಅಲೈಡ್ ಆಂಗಲ್ಸ್ ಕಾನ್ಸೆಪ್ಟ್ ಇಸ್ ವೆರಿ ವೆರಿ important. Okay, now first one will take first quadrant relation between theta and 90 degree minus theta. ಅಂದ್ರೆ theta allied angles ಇದೆ. ಈಗ ನಾವು ಫಸ್ಟ್ 90 minus theta ಗೆ ತಗೊಂಡು ಹೋಗ್ತಾ ಇದೀವಿ. 90 minus theta ಗೂ theta ಗೂ ಏನ್ ಸಂಬಂಧ ಇರುತ್ತೆ ಅಂತ ಹೇಳಿ. You know that 90 degree minus theta comes in which quadrant? First quadrant ಅಲ್ಲಿ ಬರುತ್ತೆ. ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬರೋದ್ರಿಂದ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆ ಒಂದು ಅಲೈಡ್ ಆಂಗಲ್ಸ್ ಗಳನ್ನ ಬರೆದ್ರೆ ದಟ್ ಮೀನ್ಸ್ sin of 90 minus theta ತಗೊಂಡ್ರೆ ಏನಾಗತ್ತೆ, cos of 90 minus theta ತಗೊಂಡ್ರೆ ಏನಾಗತ್ತೆ, tan of 90 minus theta ತಗೊಂಡ್ರೆ ಏನಾಗತ್ತೆ. Okay, we will do right, but just ಬರಿತೀವಿ ಅಷ್ಟೇ. There is no proof for this one. Proof ಇಲ್ಲ, ಅದನ್ನ ಬರಿತಾ ಹೋಗ್ತೀವಿ. Okay, and you know that in the first quadrant all trigonometric ratios are positive. ನಿಮಗೆ ಗೊತ್ತಿದೆ ಅಲ್ವಾ? ಇಲ್ಲಿ all trigonometric ratios are positive. ಅದನ್ನ A ಅಂತ ಬರ್ಕೊಂಡಿರೋದು. All trigonometric ratios are positive. ಎಲ್ಲವುದು ಕೂಡ ಇಲ್ಲಿ ಪಾಸಿಟಿವ್ ಇದೆ. All trigonometric ratios are positive. Okay, based on that we have to write here sin of 90 minus theta. So ನಾನು ಆರ್ಕು ಬರಿತೀನಿ sin of 90 degree minus theta. So sin of 90 minus theta ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ? ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಲ್ಲಾ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನಾಗಿರುತ್ತೆ? ಪಾಸಿಟಿವ್ ಆಗಿರುತ್ತೆ. ಅದನ್ನ ಬರ್ಕೋಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಹೌ ಕ್ಯಾನ್ ವಿ ರೈಟ್ ದಿಸ್ ಅಂದ್ರೆ sin of 90 minus theta, 90 minus theta ಎಲ್ಲಿ ಬರುತ್ತೆ? ಫಸ್ಟ್ ಕ್ವಾಡ್ರೆಂಟ್ ಗೆ ಬರುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಏನು? ಸೈನ್ ಇಸ್ ಪಾಸಿಟಿವ್. ಓಕೆ, ದೆನ್ 90 ಡಿಗ್ರಿ ಇರೋದ್ರಿಂದ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಬಿಕಾಸ್ ಅದನ್ನ ನಾವು ಪ್ರೂಫ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ.
ಬಟ್ ಇಲ್ಲಿ ಪ್ರೂಫ್ ಇಲ್ಲ, ಡೈರೆಕ್ಟ್ ಆಗಿ ಬರಿತಾ ಇದ್ದೀವಿ. ಹಾಗಾಗಿ ಯು ಮಸ್ಟ್ ರಿಮೆಂಬರ್ ದಟ್ ವೆನೆವರ್ ದೇರ್ ಇಸ್ ಅ 90 ಡಿಗ್ರಿ 270 ಡಿಗ್ರಿ 90 ಡಿಗ್ರಿ ಪ್ಲಸ್ ಆರ್ ಮೈನಸ್ ಥೀಟಾ 270 ಡಿಗ್ರಿ ಪ್ಲಸ್ ಆರ್ ಮೈನಸ್ ಥೀಟಾ ಬಂದಾಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಹೌ ದೇ ಚೇಂಜ್? ಸೈನ್ ಇದ್ರೆ ಕಾಸ್ ಆಗುತ್ತೆ. ಓಕೆ, ಸೊ 90 ಮತ್ತೆ 270 ಬಂದಾಗ ಮಾತ್ರ ಸೈನ್ ಇರೋದು ಕಾಸ್ ಆಗುತ್ತೆ, ಕಾಸ್ ಇದ್ರೆ ಸೈನ್ ಆಗುತ್ತೆ. ದೆನ್ ಟ್ಯಾನ್ ಇದ್ರೆ ಕಾಟ್ ಆಗುತ್ತೆ, ಕಾಟ್ ಇದ್ರೆ ಟ್ಯಾನ್ ಆಗುತ್ತೆ. ದೆನ್ ಸೀಕೆಂಟ್ ಇದ್ದದ್ದು ಕೊಸಿಕೆಂಟ್ ಆಗುತ್ತೆ, ದೆನ್ ಕೊಸಿಕೆಂಟ್ ಇದ್ದಿದ್ದು ಸೀಕೆಂಟ್ ಆಗುತ್ತೆ. ಇಲ್ಲಿ ಮಾತ್ರ ಯಾವಾಗ ಇನ್ ಕೇಸ್ ಆಫ್ 90 ಪ್ಲಸ್ ಆರ್ ಮೈನಸ್ ಥೀಟಾ ಅಂಡ್ 270 ಪ್ಲಸ್ ಆರ್ ಮೈನಸ್ ಥೀಟಾ ಬರ್ಕೊಂಡಾಗ ಮಾತ್ರ ನೀವು ಸೈನ್ ಥೀಟಾ ಇದೆ ನೋಡಿ, ಇಲ್ಲಿ ವಿ ಹ್ಯಾವ್ ಸೈನ್ ಥೀಟಾ ಹಿಯರ್, ಬಟ್ ಅದನ್ನ ನಾವು ಈ ಕಡೆ ಬರ್ಕೋಬೇಕಾದ್ರೆ ಏನ್ ಬರ್ಕೊಳ್ತೀವಿ, ಕಾಸ್ ಥೀಟಾ ಬರ್ಕೊಳ್ತೀವಿ. ಓಕೆ, ಯಾಕಪ್ಪ ಅಂತಂದ್ರೆ ದಟ್ ಇಸ್ ದ ರೂಲ್, ಅದು ಪ್ರೂವ್ ಮಾಡಿದ್ರೆ ಬರುತ್ತೆ. ಬಟ್ ಇಲ್ಲಿ ಪ್ರೂವ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಬರೀತಾ ಇರೋದ್ರಿಂದ ನಾವು ಕಾಸ್ ಥೀಟಾ ಬರ್ಕೊಂಡಿದ್ದೀವಿ. ಸೊ ವೆನೆವರ್ ದೇರ್ ಇಸ್ ಎ 90 ಪ್ಲಸ್ ಆರ್ ಮೈನಸ್ ಥೀಟಾ ದೆನ್ ಸೈನ್ ಚೇಂಜಸ್ ಟು ಕಾಸ್, ಕಾಸ್ ಇದ್ರೆ ಸೈನ್ ಬರ್ಕೊಳ್ತೀವಿ. ಆದ್ರೆ ಇಲ್ಲಿ ಪ್ಲಸ್ ಬರಿಬೇಕಾದ್ರೆ ಕಾಸ್ ಅಂತ ಕಾಸ್ ಲೆಕ್ಕಕ್ಕೆ ಬರಲ್ಲ. ಇಲ್ಲಿ ಏನಿರುತ್ತಲ್ಲ ಇದಕ್ಕೆ ನಾವು ಚೆಕ್ ಮಾಡಬೇಕು. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಪಾಸಿಟಿವ್, ಹಾಗಾಗಿ ಪ್ಲಸ್ ಬರ್ಕೊಳ್ತೀವಿ. ಓಕೆ, ದೆನ್ ಅದಾದ್ಮೇಲೆ 90 ಮೈನಸ್ ಥೀಟಾ ಇರೋದ್ರಿಂದ ಸೈನ್ ಏನಾಗುತ್ತೆ, ಕಾಸ್ ಆಗುತ್ತೆ. ಹೋಪ್ ಯು ಅಂಡರ್ಸ್ಟುಡ್. ಓಕೆ, ದೆನ್ ಸಿಮಿಲರ್ಲಿ ವಿ ವಿಲ್ ಟೇಕ್ ಕಾಸ್ ಆಫ್ 90 ಮೈನಸ್ ಥೀಟಾ. ಅಗೈನ್ ಕಾಸ್ ಆಫ್ 90 ಮೈನಸ್ ಥೀಟಾ, ವಿಚ್ ಕ್ವಾಡ್ರೆಂಟ್? ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ಪಾಸಿಟಿವ್, ಹಾಗಾಗಿ ಇಲ್ಲಿ ಪ್ಲಸ್ ಬರ್ಕೊಳ್ತೀವಿ ಫಸ್ಟ್. ಓಕೆ, ಪ್ಲಸ್ ದೆನ್ 90 ಮೈನಸ್ ಥೀಟಾ. ಸೊ 90 ಮೈನಸ್ ಥೀಟಾ ಇರೋದ್ರಿಂದ ಕಾಸ್ ಏನಾಗುತ್ತೆ, ಸೈನ್ ಆಗುತ್ತೆ, ಸೈನ್ ಥೀಟಾ. ಸೊ ದೇರ್ ಫಾರ್ ಕಾಸ್ ಆಫ್ 90 ಡಿಗ್ರಿ ಮೈನಸ್ ಥೀಟಾ ಇಸ್ ಪ್ಲಸ್ ಸೈನ್ ಥೀಟಾ. Similarly, tan of 90 minus theta. Again, in first quadrant, tan is also positive. So first plus ಬರ್ಕೊಳ್ತೀರಾ. Then 90 minus theta ಇರೋದ್ರಿಂದ tan changes to cot. So therefore, tan of 90 degree minus theta is cot theta. Similarly, cosecant 90 minus theta. Cosecant 90 minus theta ಕೊಟ್ಟಾಗ again 90 minus theta first quadrant ಆಗುತ್ತೆ. First quadrant ಅಲ್ಲಿ all trigonometric ratios are positive. So first ಬರ್ಕೊಳ್ತೀವಿ plus. Then since cosecant 90 ಇರೋದ್ರಿಂದ cosecant ಏನಾಗುತ್ತೆ, secant theta ಆಗಿ ಚೇಂಜ್ ಆಗುತ್ತೆ. Therefore, cosecant of 90 degree minus theta is equal to secant theta. Then similarly, next one is secant of 90 minus theta. As usual, 90 minus theta ಇರೋದ್ರಿಂದ ಇಲ್ಲಿ all trigonometric ratios are positive. So secant ಕೂಡ positive. So plus ಬರ್ಕೊಳ್ತೀನಿ. Then 90 minus theta ಇರೋದ್ರಿಂದ secant ಬದಲು ನಾವೇನ್ ಬರ್ಕೊಳ್ತೀವಿ, cosecant theta ಬರ್ಕೊಳ್ತೀವಿ. Then last one, cot of 90 minus theta. As usual, 90 minus theta ಇರೋದ್ರಿಂದ cot ಕೂಡ ಏನಾಗಿರುತ್ತೆ, ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್ ಇರುತ್ತೆ. ಅಂಡ್ 90 minus theta ಇರೋದ್ರಿಂದ cot ಏನಾಗುತ್ತೆ, tan ಆಗಿ ಬದಲಾವಣೆ ಆಗುತ್ತೆ. So that is the thing. Okay, that is what we have written here. ಅಲ್ವಾ? So that means in first quadrant all trigonometric ratios are positive ಇದೆ. So ಹಾಗಾಗಿ based on that we have written this one. Okay, in trigonometric in first quadrant all trigonometric ratios are positive ಆಗಿರೋದ್ರಿಂದ we are getting sin of 90 minus theta is equal to cos theta, then cos of 90 minus theta is equal to sin theta, then tan of 90 minus theta is equal to cot theta, cosecant 90 minus theta is equal to secant theta, secant 90 minus theta is equal to cosecant theta, and cot minus 90 minus theta is tan theta. Okay, similarly even 360 degree plus theta ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ, ಅದು ಫಸ್ಟ್ ಕ್ವಾಡ್ರೆಂಟ್ ಅಲ್ಲೇ ಬರುತ್ತೆ ಅಲ್ವಾ. ಸೊ 360 degree plus theta will also come in first quadrant. ಅದನ್ನ ನಾನು ಇಲ್ಲೇ ಬರ್ಕೊಂಡಿದ್ದೀನಿ. ಸೊ sin of 360 plus theta, 360 plus theta comes in which quadrant? First quadrant. Okay, again in first quadrant all trigonometric ratios are positive. ಎಲ್ಲದು ಪಾಸಿಟಿವ್ ಅಲ್ವಾ. ಸೊ ಪ್ಲಸ್ ಬರ್ಕೊಳ್ತೀವಿ. ಅಂಡ್ ಐ ಸೆಡ್ 90 270 ಇದ್ರೆ ಮಾತ್ರ trigonometric ratios ಏನಾಗುತ್ತೆ, ಚೇಂಜ್ ಆಗುತ್ತೆ. ಅದೇ 180 ಪ್ಲಸ್ ಆರ್ ಮೈನಸ್ ಥೀಟಾ ಮತ್ತೆ 360 ಪ್ಲಸ್ ಆರ್ ಮೈನಸ್ ಥೀಟಾ ಟೈಪ್ ಅಲ್ಲಿ ಬರ್ಕೊಂಡ್ರೆ ಆಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಸೇಮ್ ಇರುತ್ತೆ. ಅಂದ್ರೆ ಸೈನ್ ಇದ್ರೆ ಸೈನೇ ಇರುತ್ತೆ, ಕಾಸ್ ಇದ್ರೆ ಕಾಸೇ ಇರುತ್ತೆ, ಟ್ಯಾನ್ ಇದ್ರೆ ಟ್ಯಾನೇ ಇರುತ್ತೆ. ದಟ್ಸ್ ವಾಟ್ ವಿ ಹ್ಯಾವ್ ಸೆಡ್ ಇನ್ ದ ಪ್ರೀವಿಯಸ್ ಚಾಪ್ಟರ್. ಎರಡನೇ ಚಾಪ್ಟರ್ ಅಲ್ಲಿ ನಾವು ಟ್ರಿಗ್ನೋಮೆಟ್ರಿನ ಯೂಸ್ ಮಾಡ್ಬೇಕಾದ್ರೆ ಅವ್ರು ಕೆಲವೊಂದು ಆಂಗಲ್ಸ್ ಕೊಟ್ಟಿರೋದನ್ನ ನಾವು ಜನರಲಿ 180 ಪ್ಲಸ್ ಆರ್ ಮೈನಸ್ ಥೀಟಾದಲ್ಲಿ ಬರ್ಕೊಳ್ತಿದ್ವಿ. ಯಾಕೆ ಅಂತ ಹೇಳಿದ್ವಿ, 180 ಪ್ಲಸ್ ಆರ್ ಮೈನಸ್ ಥೀಟಾ ಬರ್ಕೊಂಡಾಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನಾಗಲ್ಲ, ಚೇಂಜ್ ಆಗಲ್ಲ. ಅದೇ 90 ಜಾಗದಲ್ಲಿ ಬರ್ಕೊಂಡ್ರೆ ಚೇಂಜ್ ಆಗತ್ತೆ. ಅಲ್ಲಿ ನೀವು ಬರೆಯೋದು ಮರಿತೀರಾ, ಅದು ಒಂದು ಕಾರಣಕ್ಕೋಸ್ಕರ ನಾವೇನ್ ಮಾಡಿದ್ವಿ, 180 ಟರ್ಮ್ಸ್ ಅಲ್ಲಿ ಬರ್ಕೊಳ್ತಿದ್ವಿ. ಸೇಮ್. ಸೊ 360 ಡಿಗ್ರಿ ಪ್ಲಸ್ ಥೀಟಾ ಕಮ್ಸ್ ಇನ್ ಫಸ್ಟ್ ಕ್ವಾಡ್ರೆಂಟ್, ಸೊ ದೇರ್ ಫೋರ್ ಪ್ಲಸ್ ಬರುತ್ತೆ.
Then 360 plus theta ಇರೋದ್ರಿಂದ 360 ಇರೋದ್ರಿಂದ sin ಇರುತ್ತೆ. So we get sin of 360 degree plus theta is sin theta. Okay. Next one. Cos of 360 degree plus theta. As usual, cos of 360 degree plus theta. Again, 360 plus theta on the first quadrant ಅಲ್ಲಿ all are positive. So plus ಬರ್ಕೊಳ್ತೀವಿ. Then 360 ಇರೋದ್ರಿಂದ cos remains cos theta. Then tan 360 plus theta ತಗೊಳ್ತೀವಿ. That is also in first quadrant. First quadrant all are positive. Since 360 is there, tan remains tan theta. Then cosecant of 360 degree plus theta ತಗೊಳ್ತೀರಾ. Again, 360 plus theta comes in first quadrant. First quadrant all are positive. So we put plus here. Since 360 is there, cosecant remains cosecant theta. Change ಆಗಲ್ಲ. ಆಯ್ತಾ? Then secant 360 plus theta. Secant of 360 plus theta. Again, it is in first quadrant. So all trigonometric ratios are positive. ಈ ಸೈನ್ ಇದೆಯಲ್ಲ ಇದೇ ಇಂಪಾರ್ಟೆಂಟ್. ಈ ಪ್ಲಸ್ ಗಳು ಮೈನಸ್ ಗಳೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಲ್ಲಾ ಟ್ರಿಗೋಮೆಟ್ರಿಕ್ ರೇಷಿಯೋ ಪಾಸಿಟಿವ್, ಹಾಗಾಗಿ ಎಲ್ಲದಕ್ಕೂ ಪ್ಲಸ್ ಬರೀತಿದೀವಿ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಚೇಂಜ್ ಆಗುತ್ತೆ, ಥರ್ಡ್ ಅಲ್ಲಿ ಚೇಂಜ್ ಆಗುತ್ತೆ, ಫೋರ್ತ್ ಅಲ್ಲಿ ಚೇಂಜ್ ಆಗುತ್ತೆ. ಅಲ್ಲಿ ಕೇರ್ಫುಲ್ ಆಗಿರ್ಬೇಕು ನೀವು. ಓಕೆ. ದೆನ್ 360 ಡಿಗ್ರಿ ಇರೋದ್ರಿಂದ ಸೀಕೆಂಟ್ ಏನಾಗುತ್ತೆ, ಸೀಕೆಂಟ್ ಥೀಟಾನೇ ಬರುತ್ತೆ. ಅಂಡ್ ದೆನ್ ಲಾಸ್ಟ್ ಒನ್ ಇಸ್ ಕಾಟ್ ಥೀಟಾ ಬರ್ಕೊಂಡಿದೀವಿ. ಅಲ್ಲೂ ಕೂಡ ಅಷ್ಟೇ 360 ಪ್ಲಸ್ ಥೀಟಾ ಇರೋದ್ರಿಂದ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಪಾಸಿಟಿವ್. ಸಿನ್ಸ್ 360 ಇರೋದ್ರಿಂದ ಕಾಟ್ ಥೀಟಾ ರಿಮೈನ್ಸ್ ಕಾಟ್ ಥೀಟಾ. ಸೊ ದಟ್ ಇಸ್ ದ ಥಿಂಗ್. ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಪಾಸಿಟಿವ್ ಇರುತ್ತೆ. ಆದ್ರೆ ಡಿಪೆಂಡಿಂಗ್ ಆನ್ 90 ಆರ್ 360 ನೀವು ಬರ್ಕೊಳ್ಳೋದ್ರ ಮೇಲೆ 90 ಬರ್ಕೊಂಡಿದ್ದಾಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಸೈನ್ ಇದ್ರೆ ಕಾಸ್ ಆಗುತ್ತೆ, ಕಾಸ್ ಇದ್ರೆ ಸೈನ್ ಆಗುತ್ತೆ. ಇಲ್ಲಿ ಬರ್ದಿದೀವಿ ಅದನ್ನ. ಟ್ಯಾನ್ ಇದ್ರೆ ಕಾಟ್ ಆಗುತ್ತೆ, ಕಾಟ್ ಇದ್ರೆ ಟ್ಯಾನ್ ಆಗುತ್ತೆ. ಸೀಕೆಂಟ್ ಇರೋದು ಕೊಸಿಕೆಂಟ್ ಆಗುತ್ತೆ, ಕೊಸಿಕೆಂಟ್ ಇರೋದು ಸೀಕೆಂಟ್ ಆಗುತ್ತೆ. ಅದೇ 360 ಪ್ಲಸ್ ಥೀಟಾ ಇದ್ದಾಗ 360 ಅಥವಾ 180 ಡಿಗ್ರಿ ಇದ್ದಾಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಚೇಂಜ್ ಆಗಲ್ಲ. ಅಂದ್ರೆ ಸೈನ್ ಇದ್ರೆ ಸೈನ್ ಇರುತ್ತೆ, ಕಾಸ್ ಇದ್ರೆ ಕಾಸ್ ಇರುತ್ತೆ, ಟ್ಯಾನ್ ಇದ್ರೆ ಟ್ಯಾನೇ ಉಳ್ಕೊಳ್ಳುತ್ತೆ, ಕೊಸಿಕೆಂಟ್ ಇದ್ರೆ ಕೊಸಿಕೆಂಟ್ ಉಳ್ಕೊಳ್ಳುತ್ತೆ, ಸೀಕೆಂಟ್ ಇದ್ರೆ ಸೀಕೆಂಟ್ ಉಳ್ಕೊಳ್ಳುತ್ತೆ, ಕಾಟ್ ಇದ್ರೆ ಕಾಟ್ ಉಳ್ಕೊಳ್ಳುತ್ತೆ. Okay, that's what we have shown here. Sin of 360 plus theta is plus sin theta. 360 plus theta is plus cos theta. Then tan of 360 plus theta is plus tan theta. Then cosecant of 360 plus theta is plus cosecant theta. Secant of 360 plus theta is plus secant theta. And cot of 360 plus theta is plus cot theta. So that is the relation between 0, theta and 90 minus theta, and theta and 360 plus theta. Now we go for second quadrant. Second quadrant ಅಲ್ಲಿ ಯಾವ್ದು ಬರುತ್ತೆ, 90 plus theta ಬರುತ್ತೆ, 180 minus theta ಬರುತ್ತೆ, ಎರಡು ಬರುತ್ತೆ. ಎರಡನ್ನ ಫೈಂಡ್ ಔಟ್ ಮಾಡ್ತೀವಿ. So relation between theta and 90 plus theta. As usual, you know that in the second quadrant ಅಲ್ಲಿ ಯಾವ್ದು ಪಾಸಿಟಿವ್, ಎಸ್ ಅಂತ ಬರ್ದಿದೀವಿ. ಎಸ್ ಅಂದ್ರೆ ಯಾವ್ದು ಪಾಸಿಟಿವ್, ಸೈನ್ ಪಾಸಿಟಿವ್ ಮತ್ತೆ ಕೊಸಿಕೆಂಟ್ ಮಾತ್ರ ಪಾಸಿಟಿವ್. ಇವೆರಡು ಮಾತ್ರ ಪಾಸಿಟಿವ್. ಉಳಿದಿರೋದೆಲ್ಲ ಏನು, ರಿಮೈನಿಂಗ್ ಆಲ್ ಆರ್ ನೆಗೆಟಿವ್. ರಿಮೈನಿಂಗ್ ಆಲ್ ಆರ್ ನೆಗೆಟಿವ್. ಅಂಡ್ ದೆನ್ ಯು ಆರ್ ಟೇಕಿಂಗ್ ಹಿಯರ್ 90 ಪ್ಲಸ್ ಥೀಟಾ. 90 ಪ್ಲಸ್ ಥೀಟಾ ತಗೋಬೇಕಾದ್ರೆ ಒಂದು ಥಿಂಗ್ ಜ್ಞಾಪಕ ಇಟ್ಕೋಬೇಕು. 90 ಡಿಗ್ರಿ ಪ್ಲಸ್ ಥೀಟಾ ಬಂತು ಅಂದ ತಕ್ಷಣ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನಾಗುತ್ತೆ, ಸೈನ್ ಇರೋದು ಕಾಸ್ ಆಗುತ್ತೆ, ಕಾಸ್ ಇದ್ರೆ ಸೈನ್ ಆಗುತ್ತೆ. ದೆನ್ ಟ್ಯಾನ್ ಇದ್ರೆ ಕಾಟ್ ಆಗುತ್ತೆ, ಕಾಟ್ ಇದ್ರೆ ಟ್ಯಾನ್ ಆಗುತ್ತೆ. ದೆನ್ ಸೀಕೆಂಟ್ ಇದ್ರೆ ಕೊಸಿಕೆಂಟ್ ಆಗುತ್ತೆ, ಅಂಡ್ ಕೊಸಿಕೆಂಟ್ ಇದ್ರೆ ಸೀಕೆಂಟ್ ಆಗುತ್ತೆ. That is the thing you have to remember 90 plus theta ಗೆ. So sin of 90 plus theta, ನಾವು ಇಲ್ಲಿ ಪ್ಲಸ್ ಮೈನಸ್ ಹಾಕ್ಬೇಕಾದ್ರೆ ಇದನ್ನ ನೋಡ್ತೀವಿ ಸೈನ್. ಸೊ ಇಲ್ಲಿ ಸೈನ್ ಇದೆ, ಸೈನ್ 90 ಪ್ಲಸ್ ಥೀಟಾ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಏನು ಪಾಸಿಟಿವ್ ಬರ್ಕೊಂಡಿದೀವಿ. ದೆನ್ 90 ಡಿಗ್ರಿ ಪ್ಲಸ್ ಥೀಟಾ ಇರೋದ್ರಿಂದ ಸೈನ್ ಏನಾಗುತ್ತೆ, ಕಾಸ್ ಥೀಟಾ ಆಗುತ್ತೆ. ಸೊ ಸೈನ್ ಆಫ್ 90 ಡಿಗ್ರಿ ಪ್ಲಸ್ ಥೀಟಾ ಇಸ್ ಈಕ್ವಲ್ ಟು ಪ್ಲಸ್ ಕಾಸ್ ಥೀಟಾ. ದೆನ್ ಕಾಸ್ ಆಫ್ 90 ಪ್ಲಸ್ ಥೀಟಾ, ಅಗೇನ್ ಕಾಸ್ ಬರ್ಕೊಳ್ತೀನಿ. ಕಾಸು ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ 90 ಡಿಗ್ರಿ ಪ್ಲಸ್ ಥೀಟಾ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಏನಾಗಿದೆ, ನೆಗೆಟಿವ್ ಇರುತ್ತೆ. ಬಿಕಾಸ್ ಓನ್ಲಿ ಸೈನ್ ಮತ್ತೆ ಕೊಸಿಕೆಂಟ್ ಪಾಸಿಟಿವ್. ಕಾಸ್ ನೆಗೆಟಿವ್, ಟ್ಯಾನ್ ನೆಗೆಟಿವ್, ಕಾಟ್ ನೆಗೆಟಿವ್, ಸಿಕೆಂಟ್ ನೆಗೆಟಿವ್ ಅಲ್ವಾ. ಹಾಗಾಗಿ ಕಾಸ್ಗೆ ಫಸ್ಟ್ ಸೈನ್ ಮೈನಸ್ ಬರುತ್ತೆ. ದೆನ್ 90 ಪ್ಲಸ್ ಥೀಟಾ ಇರೋದ್ರಿಂದ ಕಾಸ್ ಚೇಂಜಸ್ ಟು ಸೈನ್. ಸೊ ಕಾಸ್ ಆಫ್ 90 ಪ್ಲಸ್ ಥೀಟಾ ಇಸ್ ಮೈನಸ್ ಸೈನ್ ಥೀಟಾ. Then tan of 90 plus theta, again tan in second quadrant is negative ಬರ್ಕೊಂಡಿದೀವಿ. Then since 90 plus theta ಇರೋದ್ರಿಂದ tan changes to cot theta. Then
cosecant of 90 plus theta ಇದೆ. Cosecant in the second quadrant is positive because sine is positive and cosecant is positive. ಇದು ನಮಗೆ ಲೆಕ್ಕ ಇಲ್ಲ, ಇಲ್ಲಿ ಬಂದಿರೋದು ಇದು ಲೆಕ್ಕ ಅಲ್ಲ, ಇಲ್ಲಿರೋದು ಲೆಕ್ಕ. cosecant ಬೇಸಿಸ್ ಮೇಲೆ ನಾವು ಮಾಡೋದು. cosecant ಸೈನ್ ಇಲ್ಲೇನಿದೆಯವಲ್ಲ ಇವನ್ ನೋಡ್ಕೊಂಡು ನಾವು ಸೈನ್ ಅನ್ನ ನಾವು ಡಿಫೈನ್ ಮಾಡ್ತೀವಿ. ಸೊ cosecant ತಗೊಂಡಿದೀವಿ. 90 ಪ್ಲಸ್ ಥೀಟಾ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ cosecant ಥೀಟಾ ಪಾಸಿಟಿವ್. ದೆನ್ 90 ಪ್ಲಸ್ ಥೀಟಾ ಇರೋದ್ರಿಂದ cosecant ಥೀಟಾ ಏನಾಯ್ತು, secant ಥೀಟಾ ಆಯ್ತು. ದೆನ್ secant ಆಫ್ 90 ಪ್ಲಸ್ ಥೀಟಾ, ಸೊ secant ನೋಡ್ತೀವಿ. secant ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ನೆಗೆಟಿವ್, ಸಿನ್ಸ್ 90 ಇರೋದ್ರಿಂದ secant changes to cosecant theta. And the last one is cot theta. Okay, so cot of 90 plus theta, again cot in the second quadrant ಅಲ್ಲಿ cot ಕೂಡ ಏನು ನೆಗೆಟಿವ್ ಆಗತ್ತೆ, since this one is cot of 90 degree plus theta ಇರೋದ್ರಿಂದ it becomes minus tan theta. Cot of 90 ಇರೋದ್ರಿಂದ it changes to tan theta. We get cot 90 plus theta is tan theta. Okay, so these are the things which are related to 90 plus theta. So sine of 90 plus theta is plus cos theta. Then cos of 90 plus theta is minus sin theta. Tan of 90 plus theta is minus cot theta. Cosecant of 90 plus theta is plus secant theta. Secant of 90 plus theta is minus cosecant theta. And cot of 90 plus theta is minus tan theta. You know that, nodi, ಸೈನ್ ಕೊಸಿಕೆಂಟ್ ಎರಡು ಮಾತ್ರ ಪ್ಲಸ್ ಬಂದಿದೆ, ಅದಕ್ಕೆ ಅದನ್ನ ಬೇರೆ ಕಲರ್ ಅಲ್ಲಿ ಬರ್ದಿದ್ದೀವಿ. ಇನ್ನು ಉಳಿದಿರೋದೆಲ್ಲ ಏನಾಗಿದೆ, ನೆಗೆಟಿವ್ ಇದೆ, ಹಾಗಾಗಿ ಅದೆಲ್ಲಾದ್ರೂ ಒಂದು ಕಲರ್ ಅಲ್ಲಿ ಬರ್ದಿದ್ದೀವಿ. ಸೊ ಯು ನೋ ದಟ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಥೀಟಾ ಅಂಡ್ ಕೊಸಿಕೆಂಟ್ ಥೀಟಾ ಆರ್ ಪಾಸಿಟಿವ್ ಅಂಡ್ ರಿಮೈನಿಂಗ್ ಆಲ್ ರೇಷಿಯೋಸ್ ಆರ್ ನೆಗೆಟಿವ್ ಅಲ್ವಾ. ಸೊ ಅದನ್ನೇ ನಾವು ಬರೆದ್ರೆ ಸಿಂಪಲ್ ಆಗಿ ನಾವು ಬರ್ಕೋಬೇಕಾದ್ರೆ ಯಾವ ತರ ಬರೀಬಹುದು ಅಂದ್ರೆ, ಸೈನ್ ಆಫ್ 90 ಡಿಗ್ರಿ ಪ್ಲಸ್ ಥೀಟಾ ಫಸ್ಟ್ ಬರ್ಕೊಂಡ್ಬಿಡ್ಬೇಕು. ಸೈನ್ ಇದೆ ಪ್ಲಸ್, ಕಾಸ್ಗೆ ಮೈನಸ್, ಟ್ಯಾನ್ ಮೈನಸ್, ದೆನ್ ಕೊಸಿಕೆಂಟು ಪ್ಲಸ್, ಸೀಕೆಂಟು ಮೈನಸ್, ಕಾಟ್ ಮೈನಸ್ ಬರ್ಕೊಂತೀರಾ. ಅದಾದ್ಮೇಲೆ ಸೈನ್ 90 ಇರೋದ್ರಿಂದ ಸೈನ್ ಚೇಂಜಸ್ ಟು ಕಾಸ್ ಥೀಟಾ. ದೆನ್ ಕಾಸ್ ಆಫ್ 90 ಇರೋದ್ರಿಂದ ಕಾಸ್ ಚೇಂಜಸ್ ಟು ಸೈನ್ ಥೀಟಾ. ದೆನ್ ಟ್ಯಾನ್ 90 ಇರೋದ್ರಿಂದ ಟ್ಯಾನ್ ಚೇಂಜಸ್ ಟು ಕಾಟ್ ಥೀಟಾ. ದೆನ್ ಕೊಸಿಕೆಂಟ್ 90 ಇರೋದ್ರಿಂದ ಕೊಸಿಕೆಂಟ್ ಚೇಂಜಸ್ ಟು ಸೀಕೆಂಟ್ ಥೀಟಾ. ದೆನ್ ಸೀಕೆಂಟ್ 90 ಇರೋದ್ರಿಂದ ಸೀಕೆಂಟ್ ಚೇಂಜಸ್ ಟು ಕೊಸಿಕೆಂಟ್ ಥೀಟಾ. ದೆನ್ ಕಾಟ್ 90 ಇದ್ರೆ ಕಾಟ್ ಚೇಂಜಸ್ ಟು ಟ್ಯಾನ್ ಥೀಟಾ. ಇಷ್ಟೇ ಬರ್ಕೊಳ್ಳೋದು, ವೆರಿ ಸಿಂಪಲ್ ಆಯ್ತಲ್ಲ. ಫಸ್ಟ್ ಅವುಗಳದ್ದು ಸೈನ್ ಏನಿದೆ ಬರ್ಕೋಬೇಕು. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ದು ಪಾಸಿಟಿವ್ ಇದೆ ಯಾವ್ದು ನೆಗೆಟಿವ್ ಇದೆ ಬರ್ಕೊಂಡ್ಬಿಡ್ಬೇಕು, ಸೈನ್ ಕಾಸ್ ಟ್ಯಾನ್ ಈ ಆರ್ಡರ್ ಅಲ್ಲಿ. ದೆನ್ ಅವುಗಳದ್ದು 90 ಇರೋದ್ರಿಂದ ಅವನ್ನ ಇಂಟರ್ಚೇಂಜ್ ಮಾಡಿ ಬರ್ದ್ ಬಿಟ್ರೆ ಸಾಕು. ಯು ಗೆಟ್ ದ ಥಿಂಗ್ಸ್. ದೆನ್ ವಿ ಗೆಟ್ ದ ಸೇಮ್ ಥಿಂಗ್ ಹಿಯರ್ ಫಾರ್ 180 ಡಿಗ್ರಿ ಮೈನಸ್ ಥೀಟಾ. 180 ಡಿಗ್ರಿ ಮೈನಸ್ ಥೀಟಾಗೆ ಏನ್ ಬರುತ್ತೆ ಅಂತ ನೋಡೋಣ. ಆಸ್ ಯೂಶುವಲ್ 180 ಮೈನಸ್ ಥೀಟಾ ಕೂಡ ಯಾವ ಕ್ವಾಡ್ರೆಂಟ್ ಅಲ್ಲೇ ಬರುತ್ತೆ, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲೇ ಬರುತ್ತೆ. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ದು ಪಾಸಿಟಿವ್, ಸೈನ್ ಪಾಸಿಟಿವ್ ಮತ್ತೆ ಕೊಸಿಕೆಂಟ್ ಪಾಸಿಟಿವ್. ದೆನ್ ರಿಮೈನಿಂಗ್ ಆಲ್ ಆರ್ ನೆಗೆಟಿವ್. ಅಂಡ್ ಸಿನ್ಸ್ ಇಲ್ಲಿ 180 ತಗೊಂಡಿರೋದ್ರಿಂದ 180 ಡಿಗ್ರಿ ಮೈನಸ್ ಥೀಟಾ ಇರೋದ್ರಿಂದ ಯು ಮಸ್ಟ್ ನೋ ದಟ್ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ರಿಮೈನ್ಸ್ ಸೇಮ್. ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ಏನಾಗಿರುತ್ತೆ, ಸೇಮ್ ಇರುತ್ತೆ, ಚೇಂಜ್ ಆಗಲ್ಲ. ಇನ್ ದ ಸೆನ್ಸ್ ಸೈನ್ ಇದ್ರೆ ಸೈನ್ ಬರಿತೀವಿ, ದೆನ್ ಕಾಸ್ ಇದ್ರೆ ಕಾಸ್ ಅನ್ನೇ ಬರ್ಕೊಳ್ತೀವಿ, ಟ್ಯಾನ್ ಇದ್ರೆ ಟ್ಯಾನ್ ಅನ್ನೇ ಬರ್ಕೊಳ್ತೀವಿ. ಅದೇ ರೀತಿ ಉಳಿದಿರೋ ಮೂರು, ಕಾಟ್ ಇದ್ರೆ ಕಾಟ್ ಬರಿತೀವಿ, ಸೀಕೆಂಟ್ ಇದ್ರೆ ಸೀಕೆಂಟ್ ಬರಿತೀವಿ, ಕೊಸಿಕೆಂಟ್ ಇದ್ರೆ ಕೊಸಿಕೆಂಟ್ ಬರಿತೀವಿ. ದಟ್ ಈಸ್ ದ ಥಿಂಗ್. ಓಕೆ, ಸೊ ಹಿಯರ್ ವಿ ಹ್ಯಾವ್ ಟೇಕನ್ ಸೈನ್ ಆಫ್ 180 ಡಿಗ್ರಿ ಮೈನಸ್ ಥೀಟಾ. ಇಲ್ಲಿ ಏನಾದ್ರೂ ಇರ್ಲಿ. ಓಕೆ, ಸಪೋಸ್ ನಾನು ಇಲ್ಲಿ ಪಕ್ಕದಲ್ಲಿ ಬರ್ಕೊಳ್ತಾ ಹೋಗ್ತೀನಿ. ಸೈನ್ 180 ಮೈನಸ್ ಥೀಟಾ ಅಂದ್ರೆ ಯಾವ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಏನು, ಪಾಸಿಟಿವ್ ಅಲ್ವಾ. ದೆನ್ 180 ಡಿಗ್ರಿ ಮೈನಸ್ ಥೀಟಾ ಇರೋದ್ರಿಂದ ಸೈನ್ ಏನಾಗುತ್ತೆ, ಸೈನೇ ಉಳಿಯುತ್ತೆ. ಸೊ ವಿ ಗೆಟ್ ಪ್ಲಸ್ ಸೈನ್ ಥೀಟಾ. ಐ ಹ್ಯಾವ್ ರಿಟನ್ ಹಿಯರ್. ದೆನ್ ಸೆಕೆಂಡ್ ಒನ್, ಕಾಸ್ ಆಫ್ 180 ಮೈನಸ್ ಥೀಟಾ. ಸೊ ಕಾಸ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಏನು, ನೆಗೆಟಿವ್. ಸೊ ಫಸ್ಟ್ ಮೈನಸ್ ಬರ್ಕೊಳ್ತೀವಿ. ದೆನ್ ಸಿನ್ಸ್ 180 ಇರೋದ್ರಿಂದ ಕಾಸ್ ರಿಮೈನ್ಸ್ ಕಾಸ್, ಸೊ ಕಾಸ್ ಥೀಟಾ. ದಟ್ಸ್ ವಾಟ್ ವಿ ಹ್ಯಾವ್ ರಿಟನ್, ಮೈನಸ್ ಕಾಸ್ ಥೀಟಾ. Then third one, tan of 180 minus theta. Again 180 minus theta which comes in second quadrant. Second quadrant ಅಲ್ಲಿ tan ಏನು, negative. So then 180 degree ಇರೋದ್ರಿಂದ tan remains tan theta, minus tan theta. So that's what we have written, minus tan theta. Then cosecant of 180 degree minus theta. Again 180 degree minus theta comes in which quadrant?
ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕೊಸಿಕೆಂಟ್ ಏನಾಗಿರುತ್ತೆ, ಪಾಸಿಟಿವ್ ಇರುತ್ತೆ. ಓನ್ಲಿ 2 ಆರ್ ಪಾಸಿಟಿವ್, ಸೈನ್ ಪಾಸಿಟಿವ್ ಅಂಡ್ ಕೊಸಿಕೆಂಟ್ ಪಾಸಿಟಿವ್, ಎರಡೇ ಪಾಸಿಟಿವ್ ಇರೋದು. ಹಾಗಾಗಿ ಪ್ಲಸ್ ಬರ್ಕೊಳ್ತೀನಿ. ದೆನ್ 180 ಇರೋದ್ರಿಂದ ಕೊಸಿಕೆಂಟ್ ಥೀಟಾ ರಿಮೈನ್ಸ್ ಕೊಸಿಕೆಂಟ್, ಸೊ ಕೊಸಿಕೆಂಟ್ ಥೀಟಾ. ದೆನ್ ವಿ ಹ್ಯಾವ್ another one, that is secant of 180 minus theta. So secant of 180 minus theta comes in second quadrant ಅಲ್ಲಿ secant negative, since 180 ಇರೋದ್ರಿಂದ secant remains secant theta. Then cot of 180 minus theta, again second quadrant ಅಲ್ಲಿ cot negative, so 180 minus theta ಇರೋದ್ರಿಂದ cot remains cot theta. So again as usual in the second quadrant only sine and cosecant are positive. ಓಕೆ, ಇವೆರಡಷ್ಟೇ ಪಾಸಿಟಿವ್ ಇರೋದು. ಅಂಡ್ ರಿಮೈನಿಂಗ್ ಆಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನಾಗಿದೆ, ನೆಗೆಟಿವ್ ಇದೆ. ಅದನ್ನ ನಾವು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀವಿ ASTC ರೂಲ್ ಅಲ್ಲಿ. ದಟ್ಸ್ ವಾಟ್ ವಿ ಹ್ಯಾವ್ ರಿಟರ್ನ್ ಹಿಯರ್. ಓಕೆ, ಸೊ ಸೈನ್ ಆಫ್ 180 minus theta is plus sin theta, cos of 180 minus theta is minus cos theta, tan of 180 minus theta is minus tan theta, cosecant 180 minus theta is plus cosecant theta, secant 180 minus theta is minus secant theta, and cot of 180 minus theta is minus cot theta. That is the things you have to remember. ಅದೇ ಟೈಪ್ ಅಲ್ಲಿ ಇವನ್ನೆಲ್ಲದು ಮಾಡ್ಕೊಂಡು ಹೋಗಬಹುದು. ಓಕೆ, ವೆರಿ ಸಿಂಪಲ್. ಸೊ ರಿಲೇಷನ್ ಬಿಟ್ವೀನ್ ಥೀಟಾ ಅಂಡ್ 180 ಡಿಗ್ರಿ ಪ್ಲಸ್ ಥೀಟಾ. 180 ಡಿಗ್ರಿ ಪ್ಲಸ್ ಥೀಟಾ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ? 180 ಡಿಗ್ರಿ ಪ್ಲಸ್ ಥೀಟಾ ಕಮ್ಸ್ ಇನ್ ಥರ್ಡ್ ಕ್ವಾಡ್ರೆಂಟ್ ಅಲ್ವಾ? ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಯಾವುದು? ಟಿ, ASTC ರೂಲ್ ಪ್ರಕಾರ ಇಲ್ಲಿ A, ಇಲ್ಲಿ S, ಇಲ್ಲಿ T, ಇಲ್ಲಿ C ಅಲ್ವಾ? ಸೊ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ದು ಪಾಸಿಟಿವ್? ಟ್ಯಾನ್ ಮತ್ತೆ ಕಾಟ್. ಟ್ಯಾನ್ ಮತ್ತೆ ಕಾಟ್ ಮಾತ್ರ ಪಾಸಿಟಿವ್, ರಿಮೈನಿಂಗ್ ಆರ್ ನೆಗೆಟಿವ್. ಅಂಡ್ ಆಲ್ಸೋ ಇಲ್ಲಿ 180 ತಗೊಂಡಿರೋದ್ರಿಂದ 180 ಪ್ಲಸ್ ಥೀಟಾ ತಗೊಂಡಿರೋದ್ರಿಂದ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನಾಗಿರುತ್ತೆ? ಸೇಮ್ ಇರುತ್ತೆ. ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ರಿಮೈನ್ಸ್ ಸೇಮ್. 180 ಡಿಗ್ರಿ ಪ್ಲಸ್ ಥೀಟಾ ಇರೋದ್ರಿಂದ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ರಿಮೈನ್ಸ್ ಸೇಮ್. ಓಕೆ, ಸೊ ಬೇಸ್ಡ್ ಆನ್ ದಟ್ ವಿ ವಿಲ್ ಗೋ ಫಾಸ್ಟ್. ಸೊ ಸೈನ್ ಆಫ್ 180 ಮೈನಸ್ ಥೀಟಾ, ಸೈನ್ ಅಲ್ವಾ? 180 ಪ್ಲಸ್ ಥೀಟಾ, ಸಾರಿ 180 ಪ್ಲಸ್ ಥೀಟಾ ವಿಚ್ ಕ್ವಾಡ್ರೆಂಟ್? ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಏನು? ನೆಗೆಟಿವ್. Then 180 ಇರೋದ್ರಿಂದ sin remains sin theta. That's it. Okay. Then cos of 180 plus theta. Again second quadrant ಅಲ್ಲಿ cos, third quadrant ಅಲ್ಲಿ cos is negative, so minus. Since 180 is there, cos remains cos theta. Then we have tan of 180 plus theta. That is third quadrant ಅಲ್ಲಿ tan ಮಾತ್ರ positive, so therefore positive plus ಬರ್ಕೊಳ್ತೀವಿ. Since 180 is there, tan remains tan theta. Then cosecant 180 plus theta. Again in third quadrant cosecant is negative, since 180 is there, cosecant remains cosecant theta. Then secant 180 plus theta, that is secant is remaining present in third quadrant ಅಲ್ಲಿ secant is negative, and since 180 ಇರೋದ್ರಿಂದ secant remains secant theta. And last one is cot 180 plus theta, and in the third quadrant cot theta is also positive, so tan theta is positive and cot theta is positive, ಇವೆರಡೇ ಪಾಸಿಟಿವ್ ಅಲ್ವಾ? ಹಾಗಾಗಿ ಪ್ಲಸ್ ಬರ್ಕೊಳ್ತೀವಿ. 180 ಡಿಗ್ರಿ ಇರೋದ್ರಿಂದ we will write tan remains cot remains cot, so cot of 180 plus theta is cot theta. So you can observe in the third quadrant only tan is positive and cot is positive. Tan ಮತ್ತೆ cot ಮಾತ್ರ positive and remaining all ratios are negative. ಇನ್ನು ಉಳಿದಿರತಕ್ಕಂತ 4 ಏನಾಗಿದೆ? ನೆಗೆಟಿವ್ ಬಂದಿದೆ. Okay, that is what the thing. So tan of 180 plus theta is plus tan theta, cot of 180 degree plus theta is plus cot theta, and remaining all are negative. And also 180 ಇರೋದ್ರಿಂದ ಏನೇನ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇದೆ ಅವೇ ಬರುತ್ತೆ, ಚೇಂಜ್ ಆಗಲ್ಲ. Okay, that is the third one. So in the third quadrant tan theta and cotangent theta are positive and remaining all ratios are negative. Then ಅದೇ ಒಂದು ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ದು ಬರುತ್ತೆ? 270 ಡಿಗ್ರಿ ಮೈನಸ್ ಥೀಟಾ ಬರುತ್ತೆ. As you know that, ಈಗ ಫಸ್ಟ್ ನಾವ್ ಯಾವ್ದು ಮಾಡಿದ್ವಿ? 360 ಡಿಗ್ರಿ ಪ್ಲಸ್ ಥೀಟಾನು ಬರ್ಕೊಂಡ್ವಿ. ದೆನ್ 90 ಡಿಗ್ರಿ ಮೈನಸ್ ಥೀಟಾ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಮಾಡಿದ್ವಿ, ಎರಡು ಸೇಮ್ ಬಂತು. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ದು ಮಾಡಿದ್ವಿ? ವಿ ಹ್ಯಾವ್ ಟೇಕನ್ 90 ಡಿಗ್ರಿ ಪ್ಲಸ್ ಥೀಟಾ ಅಂಡ್ 180 ಡಿಗ್ರಿ ಮೈನಸ್ ಥೀಟಾ ಮಾಡಿದ್ವಿ. ಈಗ ಇಲ್ಲಿ ಯಾವ್ದು ಮಾಡಿದ್ವಿ? 180 ಡಿಗ್ರಿ ಪ್ಲಸ್ ಥೀಟಾ ಮಾಡಿದ್ವಿ. ನೌ ವಿ ಆರ್ ಗೋಯಿಂಗ್ ಫಾರ್ 270 ಡಿಗ್ರಿ ಮೈನಸ್ ಥೀಟಾ. ಅಗೇನ್ ಇಟ್ ಈಸ್ ಎ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ದು ಪಾಸಿಟಿವ್? ಟ್ಯಾನ್ ಮತ್ತೆ ಕಾಟ್ are positive, tan and cot are positive, remaining all are negative. And since we are getting 270 degree minus theta, 270 degree ಬಂದ ತಕ್ಷಣ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನಾಗುತ್ತೆ? 270 ಡಿಗ್ರಿ ಮೈನಸ್ ಥೀಟಾ ಇದ್ದಾಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಚೇಂಜಸ್.
ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನಾಗುತ್ತೆ ಚೇಂಜ್ ಆಗುತ್ತೆ. ಯಾವ ತರ ಚೇಂಜ್ ಆಗುತ್ತೆ? ಸೈನ್ ಇದ್ರೆ ಕಾಸ್ ಓಕೆ 270 ಡಿಗ್ರಿ ಮೈನಸ್ ಥೀಟಾ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಸೊ 270 ಡಿಗ್ರಿ ಮೈನಸ್ ಥೀಟಾ, ಸೈನ್ ಆಫ್ 270 ಡಿಗ್ರಿ ಮೈನಸ್ ಥೀಟಾ ಇಸ್ ಮೈನಸ್ ಕಾಸ್ ಥೀಟಾ. ಯಾಕೆಂದ್ರೆ ನಾನು ಹೇಳಿದೆ 270 ಡಿಗ್ರಿ ಮೈನಸ್ ಥೀಟಾ ಬರ್ಕೊಂಡಾಗ ಏನಾಗುತ್ತೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಲ್ಲಿ ಚೇಂಜ್ ಆಗುತ್ತೆ. ಮತ್ತೆ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ದಾವ್ದು ಪಾಸಿಟಿವ್ ಇರುತ್ತೆ? ಟ್ಯಾನ್ ಮತ್ತೆ ಕಾಟ್ ಪಾಸಿಟಿವ್ ಇರುತ್ತೆ. ಟ್ಯಾನ್ ಅಂಡ್ ಕಾಟ್ ಓನ್ಲಿ ಪಾಸಿಟಿವ್ ಅಂಡ್ ರಿಮೈನಿಂಗ್ ಆಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ನೆಗೆಟಿವ್. ಸೊ ಸೈನ್ ಆಫ್ 270 ಮೈನಸ್ ಥೀಟಾ ಇಸ್ ಏನಾಗುತ್ತೆ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ 270 ಮೈನಸ್ ಥೀಟಾ ಇದ್ದಾಗ ಸೈನ್ ಏನಾಗುತ್ತೆ ನೆಗೆಟಿವ್ ಆಗುತ್ತೆ. ಓಕೆ, ಸೈನ್ ಇಸ್ ನೆಗೆಟಿವ್ ಆಗುತ್ತೆ ಅಂಡ್ 270 ಇರೋದ್ರಿಂದ ಸೈನ್ ಚೇಂಜಸ್ ಟು ಕಾಸ್ ಥೀಟಾ. ಸೊ ಥರ್ಡ್ ಕ್ವಾಡ್ರೆಂಟ್ ಸೈನ್ ಇಸ್ ನೆಗೆಟಿವ್. Since 270 is there, sign changes to cos theta. Then similarly, cos of 270 minus theta, that is third quadrant. Third quadrant ali cos negative. Since 270 irodrinda, cos changes to sin theta. So minus sin theta. Then tan of 270 minus theta, which comes in again tan 270 minus theta is in third quadrant. Third quadrant ali tan positive agatte. Since 270 is there, tan changes to cot theta. Then cosecant of 270 degree minus theta, so that comes in third quadrant again. Third quadrant ali cosecant negative, so we get minus cosecant theta. Okay, sorry, my cosecant theta ide, so 270 irodrinda cosecant changes to secant theta. Okay, then secant of 270 degree minus theta, so which comes in third quadrant secant is negative, so then secant changes to cosecant theta because 270 irodrinda secant changes to cosecant theta. Then cot of 270 degree minus theta, cot of 270 degree minus theta which comes in third quadrant ಅಲ್ಲಿ cot positive ಆಗುತ್ತೆ and then 270 ಇರೋದ್ರಿಂದ cot changes to tan theta. So you can observe here in the third quadrant tan is positive, cot is positive and remaining four ratios are negative. So 270 ಇರೋದ್ರಿಂದ sin cos ಆಗುತ್ತೆ, cos sin ಆಗುತ್ತೆ, then tan cot ಆಗುತ್ತೆ, then cot tan ಆಗುತ್ತೆ. Okay, then cosecant secant ಆಗುತ್ತೆ, secant cosecant ಆಗುತ್ತೆ. ಅರ್ಥ ಆಯ್ತಲ್ಲ? So that is the relation between theta and 270 degree minus theta. So in the third quadrant tan theta and cotangent theta are positive. Then we are coming for the fourth quadrant. ನಾಲ್ಕನೇ ಕ್ವಾಡ್ರೆಂಟ್ ಗೆ ಬಂದ್ವಿ ಅಲ್ವಾ? ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಬಂದಿದ್ವಿ. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ದು ಪಾಸಿಟಿವ್? ಕಾಸ್ ಥೀಟಾ ಪಾಸಿಟಿವ್ ಮತ್ತೆ ಸೀಕೆಂಟ್ ಥೀಟಾ ಪಾಸಿಟಿವ್. ಕಾಸ್ ಥೀಟಾ ಅಂಡ್ ಸೀಕೆಂಟ್ ಥೀಟಾ ಪಾಸಿಟಿವ್, ಅವೆರಡು ಪಾಸಿಟಿವ್ ಆಗತ್ತೆ. ದೆನ್ ರಿಮೈನಿಂಗ್ ರೇಷಿಯೋಸ್ ಏನಾಗುತ್ತೆ? ನೆಗೆಟಿವ್ ಆಗತ್ತೆ. ಅಂಡ್ ಆಲ್ಸೋ ಯು ಕ್ಯಾನ್ ಅಬ್ಸರ್ವ್ ವೆನ್ ವಿ ರೈಟ್ 270 ಡಿಗ್ರಿ ಪ್ಲಸ್ ಥೀಟಾ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನಾಗುತ್ತೆ? ಚೇಂಜ್ ಆಗತ್ತೆ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಚೇಂಜಸ್, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನಾಗ್ತಾ ಹೋಗುತ್ತೆ? ಚೇಂಜಸ್ ಆಗತ್ತೆ. ಯಾವ ತರ ಚೇಂಜಸ್ ಆಗತ್ತೆ? ಸೈನ್ ಇರೋದು ಕಾಸ್ ಆಗತ್ತೆ, ಕಾಸ್ ಇರೋದು ಸೈನ್ ಆಗತ್ತೆ. ಇಲ್ಲಿ ಎರಡು ಕಡೆ ಆರೋ ಮಾರ್ಕ್ ಹಾಕಿದ್ದೀನಿ. ವಾಟ್ ಇಟ್ ಮೀನ್ಸ್ ಅಂದ್ರೆ ಸೈನ್ ಚೇಂಜಸ್ ಟು ಕಾಸ್, ಕಾಸ್ ಇದ್ರೆ ಸೈನ್ ಆ ತರ. ದೆನ್ ಟ್ಯಾನ್ ಇದ್ರೆ ಕಾಟ್, ಕಾಟ್ ಇದ್ರೆ ಟ್ಯಾನ್. ದೆನ್ ಸೀಕೆಂಟ್ ಇದ್ರೆ ಕೊಸಿಕೆಂಟ್ ಆರ್ ಕೊಸಿಕೆಂಟ್ ಇದ್ರೆ ಸೀಕೆಂಟ್. ಈ ತರ ಚೇಂಜಸ್ ಆಗತ್ತೆ. 270 ಇದ್ದಾಗ 90 ಇದ್ದಾಗ ಮಾತ್ರ ಈ ಚೇಂಜಸ್ ಆಗತ್ತೆ ಅಲ್ವಾ? ಸೊ ವಿ ಹ್ಯಾವ್ ರಿಟರ್ನ್ ಹಿಯರ್ sin of 270 degree plus theta. Which quadrant this one is? Fourth quadrant. So fourth quadrant ali sin is negative. So minus ಬರ್ಕೊಳ್ತೀವಿ. Since 270 ಇರೋದ್ರಿಂದ sin changes to cos, so we get minus cos theta. Then cos of 270 plus theta which comes in fourth quadrant again. Fourth quadrant ali cos is positive. Fourth quadrant ali cos positive, secant positive. ಹಾಗಾಗಿ cos ಗೆ ಪಾಸಿಟಿವ್ ಬರ್ಕೊಳ್ತೀವಿ. Since 270 is there, cos changes to sin theta. Then tan of 270 degree plus theta which comes in fourth quadrant. Fourth quadrant ali tan is negative. Since 270 is there, tan changes to cot theta. Then cosecant of 270 plus theta again which comes in fourth quadrant. Fourth quadrant cosecant is negative. Since 270 is there, cosecant changes to secant theta. Then secant 270 plus theta which comes in fourth quadrant. Fourth quadrant secant theta is positive. Then 270 degree is there, secant ಏನಾಗುತ್ತೆ? cosecant theta ಆಗಿ ಚೇಂಜ್ ಆಗತ್ತೆ. Then last one, cot of 270 degree plus theta which comes in fourth quadrant. Fourth quadrant cot is negative. Since 270 is there, cot changes to tan theta. So 270 ಬಂದಾಗ ಮತ್ತೆ 90 degree plus or minus theta ಬಂದಾಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನಾಗುತ್ತೆ?
ಚೇಂಜ್ ಆಗತ್ತೆ. ಸೈನ್ ಇದ್ರೆ ಕಾಸ್, ಕಾಸ್ ಇದ್ರೆ ಸೈನ್, ಟ್ಯಾನ್ ಇದ್ರೆ ಕಾಟ್, ಕಾಟ್ ಇದ್ರೆ ಟ್ಯಾನ್, ಸೀಕೆಂಟ್ ಇದ್ರೆ ಕೊಸಿಕೆಂಟ್, ಕೊಸಿಕೆಂಟ್ ಇದ್ರೆ ಸೀಕೆಂಟ್ ಅಲ್ವಾ. ದೆನ್ ಅದನ್ನ ನೋಡ್ಕೊಂಡು ನಾವು ಸೈನ್ ಗಳನ್ನ ಹಾಕೊಂಡು ಹೋಗಿದ್ದೀವಿ. ಸೊ ಇನ್ ದ ಫೋರ್ತ್ ಕ್ವಾಡ್ರೆಂಟ್ ಓನ್ಲಿ ಕಾಸ್ ಥೀಟಾ ಅಂಡ್ ಸೀಕೆಂಟ್ ಥೀಟಾ ಆರ್ ಪಾಸಿಟಿವ್. ಓನ್ಲಿ ದೀಸ್ ಟು ಆರ್ ಪಾಸಿಟಿವ್ ಆಯ್ತಾ. ಸೀಕೆಂಟ್ ಥೀಟಾ ಮತ್ತೆ ಕಾಸ್ ಥೀಟಾ, these two are positive and remaining all ratios are negative. Okay, remaining 4 ratios ಏನಿದೆ ಅವು 4 ಏನಾಗಿದೆ ನೆಗೆಟಿವ್ ಆಗಿರುತ್ತೆ. So sin of 270 plus theta is minus cos theta, cos of 270 plus theta is plus sin theta, tan of 270 plus theta is minus cot theta, cosecant 270 plus theta is minus secant theta, then secant 270 plus theta is plus cosecant theta, and cot of 270 plus theta is minus tan theta. And you know that in the fourth quadrant cosine and secant are positive. ಅದು ಗೊತ್ತಿದೆ ಆಲ್ರೆಡಿ ನಿಮಗೆ. Then we come for another one, minus theta ತಗೊಳ್ತೀವಿ. ಓಕೆ, ಮೈನಸ್ ಥೀಟಾ ದೆನ್ 360 ಮೈನಸ್ ಥೀಟಾ ಎರಡೂ ಬರುತ್ತೆ ಇಲ್ಲಿ. ಓಕೆನಾ. ಸೊ ಲಾಸ್ಟ್ ಕ್ವಾಡ್ರೆಂಟ್ ಅಲ್ಲಿ ವಿ ವಿಲ್ ಟೇಕ್ ಮೈನಸ್ ಥೀಟಾ ತಗೊಳ್ತೀವಿ, ದೆನ್ 360 ಮೈನಸ್ ಥೀಟಾನು ಕೂಡ ಬರ್ಕೋಬಹುದು, ಎರಡೂ ಬರ್ಕೊಳಕ್ ಸಾಧ್ಯತೆ ಇರುತ್ತೆ. ಸೊ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಇದು ಇದು ಇಲ್ಲಿಂದ ಇಲ್ಲಿಗೆ ತಗೊಂಡ್ಬಂದ್ರೆ ಹಿಂಗೆ ಸುತ್ತಾಕೊಂಡ್ ಬಂದ್ರೆ 360 ಮೈನಸ್ ಥೀಟಾ, ಅದೇ ಇಲ್ಲಿಂದ ಇಲ್ಲಿಗೆ ಬಂದ್ರೆ ಇದು ಮೈನಸ್ ಥೀಟಾ. ಅರ್ಥ ಆಯ್ತಾ. ಸೊ ಫೋರ್ತ್ ಕ್ವಾಡ್ರೆಂಟ್ ವಾಟ್ ಎವರ್ ಇಟ್ ಮೇ ಬಿ, ಆರ್ ಯು ಕ್ಯಾನ್ ಟೇಕ್ 360 minus theta, or you can take minus theta, simply minus theta, or you can take simply minus theta, whatever it may be. They are in which quadrant? Fourth quadrant ಅಲ್ಲಿ ಇದೆ. ಏನಾದ್ರೂ ಆಗಿರ್ಲಿ ಅದು 4ನೇ ಕ್ವಾಡ್ರೆಂಟ್ ಅಲ್ಲಿ ಇದೆ. 4ನೇ ಕ್ವಾಡ್ರೆಂಟ್ ಅಲ್ಲಿ ಯಾವ್ದಾದ್ರು ಪಾಸಿಟಿವ್, ಕಾಸ್ ಥೀಟಾ ಪಾಸಿಟಿವ್, ಸೀಕೆಂಟ್ ಥೀಟಾ ಪಾಸಿಟಿವ್, ರಿಮೈನಿಂಗ್ ಆಲ್ ಆರ್ ನೆಗೆಟಿವ್. ಅಂಡ್ ಸಿನ್ಸ್ 360 ಡಿಗ್ರಿ ಬರೋದ್ರಿಂದ ಏನಾಗುತ್ತೆ, ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಸೇಮ್ ಇರುತ್ತೆ. ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಸೇಮ್ ಇನ್ ದ ಸೆನ್ಸ್ ಸೈನ್ ಇದ್ರೆ ಸೈನ್ ಇರುತ್ತೆ, ಕಾಸ್ ಇದ್ರೆ ಕಾಸ್ ಇರುತ್ತೆ, ಟ್ಯಾನ್ ಇದ್ರೆ ಟ್ಯಾನ್ ಇರುತ್ತೆ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನಾಗಲ್ಲ, ಚೇಂಜ್ ಆಗಲ್ಲ. ಅಥವಾ ಇದನ್ನ ಬರೀ ಥೀಟಾ ಅನ್ನೋದಕ್ಕಿಂತ 0 ಮೈನಸ್ ಥೀಟಾ ಅಂತಾನು ಬರ್ಕೋಬಹುದು. ಓಕೆ, 0 ಮೈನಸ್ ಥೀಟಾ ಆದಾಗ್ಲೂ ಸೇಮ್, ಇವೇನು ಏನಾಗಲ್ಲ, ಚೇಂಜ್ ಆಗಲ್ಲ, ಹಾಗೆ ಬರ್ಕೊಳ್ತೀವಿ. ಓಕೆ, ಸೊ ದಟ್ಸ್ ವಾಟ್ ವಿ ವಿಲ್ ರೈಟ್ ಇಟ್ ಹಿಯರ್. ಸೊ ರಿಲೇಷನ್ ಬಿಟ್ವೀನ್ ಥೀಟಾ ಅಂಡ್ 360 ಡಿಗ್ರಿ ಮೈನಸ್ ಥೀಟಾ, ಫೋರ್ತ್ ಕ್ವಾಡ್ರೆಂಟ್ ಜ್ಞಾಪಕ ಇಟ್ಕೊಳ್ಳಿ. ವಿ ಆರ್ ಇನ್ ವಿಚ್ ಕ್ವಾಡ್ರೆಂಟ್? ಫೋರ್ತ್ ಕ್ವಾಡ್ರೆಂಟ್. ಸೊ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ only cos and secant are positive, right? So sin of 360 minus theta, sin fourth quadrant ಅಲ್ಲಿ ನೆಗೆಟಿವ್ ಬರ್ಕೊಳ್ತೀವಿ, and since 360 ಇರೋದ್ರಿಂದ sin remains sin theta. Then cos of 360 plus minus theta, in fourth quadrant cos is positive, and since 360 is there, cos ಆಗೇ ಇರುತ್ತೆ. Then tan of 360 minus theta, again in the fourth quadrant tan ಅಲ್ಲಿ ನೆಗೆಟಿವ್, 360 ಇರೋದ್ರಿಂದ tan ಆಗಿ ಉಳ್ಕೊಳ್ಳುತ್ತೆ. Then cosecant 360 minus theta, again in the fourth quadrant cosecant is negative, since 360 ಇರೋದ್ರಿಂದ cosecant remains cosecant theta. Then secant 360 minus theta, that is again in fourth quadrant ಅಲ್ಲಿ secant positive, since 360 ಇರೋದ್ರಿಂದ secant remains secant. Then cot of 360 minus theta, that is which comes in fourth quadrant ಅಲ್ಲಿ cot is negative, so we get minus cot theta. Okay, you can observe fourth quadrant ಅಲ್ಲಿ cos positive, secant positive, and remaining all ratios are negative. Okay, and since 360 ಇರೋದ್ರಿಂದ trigonometric ratios ಏನೇನಿದೆ ಅವಾಗೆ ಉಳ್ಕೊಳ್ಳುತ್ತೆ, ಚೇಂಜ್ ಆಗಲ್ಲ. Okay, so in fourth quadrant cosine and secant are positive. Similarly, we will take relation between minus theta in the sense 0 minus theta ಅಂತಾನು ಬರ್ಕೋಬಹುದು. So sin of minus theta, again minus theta which quadrant? Fourth quadrant ಅಲ್ಲಿ sin ಏನು, ನೆಗೆಟಿವ್, ಸಿನ್ಸ್ 0 ಅನ್ನೋದ್ರಿಂದ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನಾಗಲ್ಲ, ಚೇಂಜ್ ಆಗಲ್ಲ. ಸೊ sin remains sin theta. ಸೊ sin of minus theta is minus sin theta. ಇವು ಜ್ಞಾಪಕ ಇಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. cos of minus theta, which quadrant? fourth quadrant ಅಲ್ಲಿ cos ಪಾಸಿಟಿವ್, ಸೊ cos of minus theta ಏನಾಗುತ್ತೆ, ಪ್ಲಸ್ cos theta ಆಗತ್ತೆ. ಇಲ್ಲಿ ಮೈನಸ್ ಆಫ್ ಥೀಟಾ ಇದ್ರೂ ಕೂಡ ಪ್ಲಸ್ ಆಗತ್ತೆ. ಓಕೆ, ದೆನ್ tan ಏನಾಗುತ್ತೆ, ಅಗೇನ್ tan of minus theta is minus tan theta. cosecant of minus theta is also minus cosecant theta. ಮತ್ತೆ secant ಏನಾಗುತ್ತೆ, ಪ್ಲಸ್ ಆಗತ್ತೆ. fourth quadrant ಇರೋದ್ರಿಂದ secant of minus theta is plus secant theta, and cot of minus theta is minus cot theta. So minus of angle ತಗೊಂಡಾಗ only cos positive and secant theta positive. ಸೊ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ನೀವು ಮೈನಸ್ ಆಫ್ ಥೀಟಾ ತಗೊಂಡಾಗ ಮಾತ್ರ ಕಾಸಿಕೆಂಟ್ ಥೀಟಾ, ಸೀಕೆಂಟ್ ಥೀಟಾ, ಕಾಸ್ ಥೀಟಾ ಮತ್ತೆ ಸೀಕೆಂಟ್ ಥೀಟಾ ಮಾತ್ರ ಪಾಸಿಟಿವ್. ರಿಮೈನಿಂಗ್ ಆಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ನೆಗೆಟಿವ್. ಇವೆರಡು ತುಂಬಾ ಇಂಪಾರ್ಟೆಂಟ್. ಕಾಸ್ ಆಫ್ ಮೈನಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಬರುತ್ತೆ,
secant of minus theta plus secant theta ಬರುತ್ತೆ. ಇನ್ನ ಉಳಿದಿರೋ ಎಲ್ಲದನ್ನೂ ಕೂಡ sin of minus theta minus sin theta ಆಗುತ್ತೆ, cos of minus theta plus cos theta ಆಗುತ್ತೆ, tan of minus theta minus tan theta ಆಗುತ್ತೆ, cosecant minus theta minus cosecant theta ಆಗುತ್ತೆ, cot of minus theta minus cot theta ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. And we have some note here. When the angle is 90 degree plus or minus theta or 270 degree plus or minus theta, the trigonometric ratios changes. ಯಾವ ತರ ಚೇಂಜ್ ಆಗುತ್ತೆ? sin ಇರೋದು cos ಆಗುತ್ತೆ, cos ಇದ್ರೆ sin ಆಗುತ್ತೆ, tan ಇದ್ರೆ cot ಆಗುತ್ತೆ, cot ಇದ್ರೆ tan ಆಗುತ್ತೆ, cosecant ಇದ್ರೆ secant ಆಗುತ್ತೆ, secant ಇದ್ರೆ cosecant ಆಗುತ್ತೆ. That's what we have done now. ಈಗ ಮಾಡಿದೀವಿ ಅದನ್ನ. Then when the angle is 180 degree plus theta plus or minus theta or 360 degree plus or minus theta, then trigonometric ratios remains same. Change ಆಗಲ್ಲ, ಹಾಗೆ ಇರುತ್ತೆ. What it means? sin ಹಾಗೆ ಇರುತ್ತೆ, cos ಹಾಗೆ ಇರುತ್ತೆ, tan ಹಾಗೆ ಇರುತ್ತೆ, cosecant ಇರುತ್ತೆ, secant ಇರುತ್ತೆ, cot ಹಾಗೆ ಇರುತ್ತೆ. Then in each case, okay, in each case plus or minus sign is determined by the quadrant rule. ಅಂದ್ರೆ quadrant rule ಪ್ರಕಾರ first quadrant ಅಲ್ಲಿ all trigonometric ratio positive, second quadrant ಅಲ್ಲಿ sin theta cosecant theta positive, third quadrant ಅಲ್ಲಿ tan theta cot theta positive, fourth quadrant ಅಲ್ಲಿ cos theta secant theta positive. ಇವುಗಳದ್ದು ಪ್ಲಸ್ ಮೈನಸ್ ನಾವು ಹಾಕೋದು ಆ ಕ್ವಾಡ್ರೆಂಟ್ ರೂಲ್ ಮೇಲೇನೆ. ಓಕೆ, ಅದ್ ಯಾವ ಕ್ವಾಡ್ರೆಂಟ್ ಅಂತ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಅಷ್ಟೇ. ಸೊ 0 plus theta, 360 plus theta, 90 minus theta first quadrant, then 90 plus theta, 180 minus theta second quadrant, then 180 plus theta, 270 minus theta third quadrant, 270 plus theta, 360 minus theta are fourth quadrant. ಅದ್ರ ಬೇಸಿಸ್ ಮೇಲೆ ನಾವು ಓಕೆ ಸೈನ್ ಪ್ಲಸ್ ಅಥವಾ ಮೈನಸ್ ಅನ್ನ ನಾವು ಹಾಕ್ಬೇಕಾಗತ್ತೆ. ದೆನ್ ದ ಆಂಗಲ್ಸ್ n into 360 plus theta ಅಂದ್ರೆ 360 ಗಿಂತ ಜಾಸ್ತಿ ಇದ್ದಾಗ, 360 ಗಿಂತ ಜಾಸ್ತಿ ಇದ್ರೆ ಅವೆಲ್ಲದನ್ನು ನಾವು we will write in terms of n into 360 degree plus theta ಅಂತ ಬರ್ಕೊಳ್ತೀವಿ. ಬರ್ಕೊಂಡು ಆಸ್ ಯೂಶುವಲ್ ಅದು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತಾನೆ ಲೆಕ್ಕ, ಆಯ್ತಾ? ಅವು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದೆ ಅನ್ನೋ ಲೆಕ್ಕದಲ್ಲೇ ನಾವೇನ್ ಮಾಡ್ತೀವಿ, ಅವನ್ನ ಪ್ಲಸ್ ಅಂತಾನೆ ಬರ್ಕೊಳ್ತೀವಿ. ಬಿಕಾಸ್ in the first quadrant all trigonometric ratios are positive ಅಲ್ವಾ? ಹಾಗಾಗಿ sin of n into 360 plus theta ಏನಾಗಿದೆ? sin theta. Cos of n into 360 plus theta cos theta. Tan of n into 360 plus theta tan theta. Because 360 plus theta means first quadrant ಅಂತ ಲೆಕ್ಕ. ಅದಾದ್ಮೇಲೆ ಮತ್ತೆ ಏನಾದ್ರು ಜಾಸ್ತಿ ಇದ್ರೆ ಮತ್ತೆ ಅದನ್ನ ಕ್ವಾಡ್ರೆಂಟ್ ಪ್ರಕಾರ ಮಾಡ್ಕೊಳ್ತೀವಿ. ಫಸ್ಟ್ ಏನಿದೆಯಲ್ಲ 360 ಗಿಂತ ಜಾಸ್ತಿ ಇರೋದನ್ನ ಫಸ್ಟ್ 360 ಒಳಗಡೆ ಬರೋ ತರ ಮಾಡ್ಕೊಳ್ತೀವಿ. ಓಕೆ, ವಿ ವಿಲ್ ಮೇಕ್ ಇಟ್ ಕಮ್ ಬಿಫೋರ್ 360 ಡಿಗ್ರಿ ಒಳಗಡೆ ಬರೋ ತರ ಮಾಡ್ಕೊಳ್ತೀವಿ. ಒಳಗಡೆ ಬಂದ ಮೇಲೆ ಅಗೇನ್ ಇನ್ನೊಂದ್ಸರಿ ಕ್ವಾಡ್ರೆಂಟ್ ರೂಲ್ ಅನ್ನ ಅಪ್ಲೈ ಮಾಡಿ ನಾವು ಸಿಂಪ್ಲಿಫೈ ಮಾಡ್ತೀವಿ. ಓಕೆ, ಸೊ ದಟ್ ಈಸ್ tan of n into 360 plus theta is tan theta. Then n into 360 minus theta ಇದೆ, ಬಟ್ ವಿ ಡೋಂಟ್ ಯೂಸ್ ದಟ್ ಒನ್. ಬಟ್ ಅದು ಫೋರ್ತ್ ಕ್ವಾಡ್ರೆಂಟ್ ಲೆಕ್ಕಕ್ಕೆ ಬರುತ್ತೆ. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ನೆಗೆಟಿವ್, ಟ್ಯಾನ್ ನೆಗೆಟಿವ್, ಕಾಟ್ ನೆಗೆಟಿವ್, ಕೊಸಿಕೆಂಟ್ ನೆಗೆಟಿವ್, ಆದ್ರೆ ಕಾಸ್ ಥೀಟಾ ಪಾಸಿಟಿವ್ ಮತ್ತೆ ಸೀಕೆಂಟ್ ಥೀಟಾ ಪಾಸಿಟಿವ್. ಆಲ್ಮೋಸ್ಟ್ ನಾವು ಆತರ ಬರ್ಕೊಳ್ಳೋದೇ ಇಲ್ಲ ಅದನ್ನ. ವಿ ವಿಲ್ ರೈಟ್ ಇನ್ ಟರ್ಮ್ಸ್ ಆಫ್ ಆಲ್ವೇಸ್ 360 ಪ್ಲಸ್ ಥೀಟಾ. ಸೊ 0 ಫೈನಲ್ ಏನಂದ್ರೆ ಥೀಟಾ 90 ಡಿಗ್ರಿ ಮೈನಸ್ ಥೀಟಾ and n into 360 degree plus theta lies in first quadrant. So ಅಲ್ಲಿ all trigonometric ratios are positive. Then 90 plus theta, 180 minus theta second quadrant ಅಲ್ಲಿ ಬರುತ್ತೆ. Second quadrant ಅಲ್ಲಿ sin theta cosecant theta positive, remaining trigonometric ratios negative. Then 180 degree plus theta, 270 degree minus theta lies in third quadrant. Third quadrant ಅಲ್ಲಿ tan theta cot theta positive, remaining trigonometric ratios negative. Then in the fourth quadrant minus theta ಬರುತ್ತೆ, 270 plus theta ಬರುತ್ತೆ, 360 minus theta ಬರುತ್ತೆ. So fourth quadrant ಅಲ್ಲಿ cos theta secant theta positive and remaining trigonometric ratios are negative. Then ಜ್ಞಾಪಕ ಇಟ್ಕೋಬೇಕಾದ್ರೆ ಇನ್ನೊಂದು ಅಂಶ ಅಂದ್ರೆ 90 ಡಿಗ್ರಿ ಪ್ಲಸ್ ಆರ್ ಮೈನಸ್ ಥೀಟಾ, 270 ಡಿಗ್ರಿ ಪ್ಲಸ್ ಆರ್ ಮೈನಸ್ ಥೀಟಾ ಬರ್ಕೊಂಡಾಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನಾವು ಚೇಂಜ್ ಮಾಡಬೇಕು. 180 ಡಿಗ್ರಿ ಪ್ಲಸ್ ಆರ್ ಮೈನಸ್ ಥೀಟಾ, 360 ಡಿಗ್ರಿ ಪ್ಲಸ್ ಆರ್ ಮೈನಸ್ ಥೀಟಾ ಬಂದಾಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಚೇಂಜ್ ಆಗಲ್ಲ. These are the things you have to remember to do the allied angles. So now we are coming for multiple choice question. So the value of secant of minus theta is secant of minus theta. ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ minus theta? Minus theta comes in
ಫೋರ್ತ್ ಕ್ವಾಡ್ರೆಂಟ್ ಅಲ್ವಾ. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ದಾವ್ದು ಪಾಸಿಟಿವ್, ಕಾಸ್ ಥೀಟಾ ಪಾಸಿಟಿವ್, ಸೀಕೆಂಟ್ ಥೀಟಾ ಪಾಸಿಟಿವ್. ಹಾಗಾಗಿ ಸೀಕೆಂಟ್ ಆಫ್ ಮೈನಸ್ ಥೀಟಾ ಬರ್ಕೊಂಡಾಗ ಸೀಕೆಂಟ್ ಆಫ್ ಮೈನಸ್ ಥೀಟಾ ಇಸ್ ಪ್ಲಸ್, ಫಸ್ಟ್ ಪ್ಲಸ್ ಬರುತ್ತೆ. ದೆನ್ ಮೈನಸ್ ಥೀಟಾ ಇರೋದ್ರಿಂದ ದಟ್ ಈಸ್ 0 ಮೈನಸ್ ಥೀಟಾ ಲೆಕ್ಕ, ಆಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಏನಿರುತ್ತೆ, ಸೇಮೇ ಇರುತ್ತೆ. ಸೊ ಸೀಕೆಂಟ್ ಆಫ್ ಮೈನಸ್ ಥೀಟಾ is what? Plus secant theta. So that is option D, secant theta. ಆಯ್ತಾ. ಸಿಮಿಲರ್ಲಿ ಕಾಸ್ ಥೀಟಾನು ಪಾಸಿಟಿವ್, ಕಾಸ್ ಆಫ್ ಮೈನಸ್ ಥೀಟಾ ಮತ್ತೆ secant ಆಫ್ ಮೈನಸ್ ಥೀಟಾ ಇವೆರಡು ಮಾತ್ರ ಪಾಸಿಟಿವ್ ಅಂಡ್ ರಿಮೈನಿಂಗ್ ಆಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ನೆಗೆಟಿವ್ ಇಲ್ಲಿ ಮೈನಸ್ ಥೀಟಾ ಇದ್ದಾಗ. ಓಕೆ, ಸೊ therefore the value of secant minus theta is plus secant theta. Then another one, the value of cot of 270 degree minus theta. The value of cot of 270 degree minus theta is ಎಷ್ಟು ಬರುತ್ತೆ ನೋಡಿ, 270 degree minus theta ಯಾವ ಕ್ವಾಡ್ರೆಂಟ್, 270 minus theta ಥರ್ಡ್ ಕ್ವಾಡ್ರೆಂಟ್ ಅಲ್ವಾ. 270 minus theta ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ದಾವ್ದು ಪಾಸಿಟಿವ್, ಟ್ಯಾನ್ ಪಾಸಿಟಿವ್ ಮತ್ತೆ ಕಾಟ್ ಪಾಸಿಟಿವ್, ಇವೆರಡು ಪಾಸಿಟಿವ್ ಅಂಡ್ ರಿಮೈನಿಂಗ್ ಆಲ್ ಆರ್ ನೆಗೆಟಿವ್. ಅವ್ರು ಕೊಟ್ಟಿರೋದು ಕಾಟ್ ಅಲ್ವಾ. ಸೊ ಕಾಟ್ ಆಫ್ 270 ಡಿಗ್ರಿ ಮೈನಸ್ ಥೀಟಾ ಕೊಟ್ಟಿದ್ದಾರೆ. ಸೊ ಥರ್ಡ್ ಕ್ವಾಡ್ರೆಂಟ್ ಆಗಿರೋದ್ರಿಂದ ಕಾಟ್ ಏನಾಯ್ತು, ಪಾಸಿಟಿವ್ ಆಯ್ತು. ದೆನ್ 270 ಡಿಗ್ರಿ ಇರೋದ್ರಿಂದ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಏನಾಗುತ್ತೆ, ಚೇಂಜ್ ಆಗತ್ತೆ. ಸೊ ಚೇಂಜ್ ಆಗತ್ತೆ ಇನ್ ದ ಸೆನ್ಸ್ ಕಾಟ್ ಇರೋದು ಏನಾಗತ್ತೆ, ಟ್ಯಾನ್ ಆಗತ್ತೆ. ಸೊ ಕಾಟ್ ಆಫ್ 270 ಡಿಗ್ರಿ ಮೈನಸ್ ಥೀಟಾ ಇಸ್ ಪ್ಲಸ್ ಟ್ಯಾನ್ ಥೀಟಾ. ಸೊ ವೇರ್ ಇಟ್ ಈಸ್, ಹಿಯರ್ ಇಟ್ ಈಸ್. ಸೊ ದಟ್ ಈಸ್ ಆಪ್ಷನ್ ಬಿ, ಟ್ಯಾನ್ ಥೀಟಾ. ಅರ್ಥ ಆಯ್ತಲ್ವಾ ಹೇಗ್ ಬಂತು ಅಂತ. ಸೊ ದ ವ್ಯಾಲ್ಯೂ ಆಫ್ ಕಾಟ್ ಆಫ್ 270 ಮೈನಸ್ ಥೀಟಾ ಇಸ್ plus tan theta. So then we summarize the things here. So ಇವತ್ತಿನ ಸೆಷನ್ ಅಲ್ಲಿ we discussed about concept of allied angles, trigonometric ratios of allied angles and multiple choice questions. So in the next session we are going to discuss about problems on proving identities of allied angles. ಈ allied angles ಬಗ್ಗೆ ಏನೇನ್ ಪ್ರಾಬ್ಲಮ್ಸ್ ಇದೆ, ಸಿಂಪಲ್ ಪ್ರಾಬ್ಲಮ್ಸ್, ಅವನ್ನ ನಾವು ಸಾಲ್ವ್ ಮಾಡ್ತೀವಿ. I will give assignment problems and multiple choice questions in the next session. So thank you for watching this session. Thank you very much.